ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನನ್ನ ಸೌಭಾಗ್ಯ ಈ ಮಿಥಿಕ್ ಸೊಸೈಟಿಯ ಅಧ್ಯಕ್ಷರಾದ ಶ್ರೀಯುತ ನಾಗರಾಜರ್ ಸರ್ ಹಾಗೂ ಸದಸ್ಯ ಕಾರ್ಯದರ್ಶಿಯವರಾದ ಶ್ರೀಯುತ ರವಿಯವರೇ ಹಾಗೂ ಎಲ್ಲ ವಿದ್ವನ್ ಮಣಿಗಳೇ ಹಾಗೂ ಎಲ್ಲ ಹಿರಿಯರೇ ಹಾಗೂ ಕಿರಿಯರೇ, ನನ್ನ ಆತ್ಮೀಯ ಗೆಳತಿ ಡಾಕ್ಟರ್ ರೇವತಿಯವರೇ ಹಾಗೂ ಅವರ ಪತಿಯವರು ಇಲ್ಲಿದ್ದಾರೆ. ನಾನು ಅವರು ಕ್ಲಾಸ್ಮೇಟ್ಸು. 1984ರಲ್ಲಿ ಆಯುರ್ವೇದ ಕಾಲೇಜಿಗೆ ಸೇರಿದವರು. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನನಗೆ ಇಲ್ಲಿ ಬಂದು ನೋಡಿ ಆ ಸೇವಾ ಧುರೀಣರಾದ ಶ್ರೀಯುತ ಅಪ್ಪಣ್ಣನವರ ದತ್ತಿ ಉಪನ್ಯಾಸದಲ್ಲಿ ನಮಗೊಂದು ಚಿಕ್ಕ ಪಾತ್ರ ಕೊಟ್ಟಿದ್ದೀರಾ. ತಮಗೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಇವತ್ತಿನ ದಿನ ನಾನೇನಂತ ವಾಗ್ಮಿ ಅಲ್ಲ. 100 ಪೇಷಂಟ್ ಬೇಕಾದ್ರೆ ನೋಡ್ತೀನಿ, ಚೆನ್ನಾಗಿ ಮಾತಾಡೋಕ್ಕೆ ಬರೋಲ್ಲ. ಬೆಳಗ್ಗೆನೂ ಅಷ್ಟೇ 9 ಗಂಟೆಗೆ ಬಂದು ಆಸ್ಪತ್ರೆಗೆ ಬಂದು ಪೇಷಂಟ್ ನೋಡಿ ಆಮೇಲೆ ಸ್ವಲ್ಪ ತಡವಾಯಿತು ಅದಕ್ಕೆ ಬರೋಕ್ಕೆ. ನಾನು 30 ವರ್ಷಗಳ ಆಯುಷ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ದೀನಿ. ಎಲ್ಲ ಇದರಲ್ಲೂ ಒಂದು ತೃಪ್ತಿ ಕೊಡೋವಂಥದ್ದು ಏನು ಅಂತಂದರೆ, ನಾವು ಬೇಡ ಅನ್ನೋದು ಒಂದು ಹೊಟ್ಟೆ ತುಂಬಿದಾಗ ಸಾಕಪ್ಪ ಬೇಡ. ಆಹಾರ ನಮಗೆ ಎಷ್ಟು ಮುಖ್ಯ ಅಂತಂದರೆ, ಆಹಾರ ಅಥವಾ ಅನ್ನ ಅನ್ನೋದು ಆಹಾರವೇ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಅನ್ನ ಬ್ರಹ್ಮ ಅಂತ ಹೇಳ್ತೀವಿ. ಹಾಗೇನೆ ಅನ್ನದ್ಯೇವ ಖಲು ಇಮಾನಿ ಭೂತಾನಿ ಜಾಯಂತೆ. ಇಷ್ಟೊತ್ತು ನಮ್ಮ ಯಂಗ್ಸ್ಟರ್ ಅಜಯ್ ಅವರ ಸೂಪರ್ ಟೆಕ್ನಾಲಜಿ ಟಾಕ್ ಕೇಳಿಬಿಟ್ಟು ನಮ್ಮದು ಟ್ರೆಡಿಷ್ನಲ್ ಟಾಕ್ ಇದು. ಸರ್ ಹೇಳಿದ್ರಲ್ಲ, DVG ಅವರ ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸೊಬಗು. ಆ ಥರ ನಾವಿವಾಗ ಬೇರಿಗೆ ಬರ್ತಾ ಇದ್ದೀವಿ. ಹೇಗೆ ಅಂತಂದರೆ, ಯಾವುದರಿಂದ ನಾವು ಮಾಡಲ್ಪಟ್ಟಿದ್ದೇವೆಯೋ, ಯಾವುದು ನಮ್ಮನ್ನು ಬೆಳೆಸುತ್ತೋ, ಯಾವುದು ನಮ್ಮನ್ನು ವರ್ಧಿಸುತ್ತೋ, ಯಾವುದು ನಮಗೆ ಪರಿಣಾಮವನ್ನು ತಂದುಕೊಡುತ್ತೋ, ಈ ಮುಖ್ಯವಾದ ತ್ರಯ ಉಪಸ್ತಂಭ ಅಂತೀವಿ. 1 ಆಫ್ ದಿ ಪಿಲ್ಲರ್ಸ್, 3 ಪಾರ್ಟ್ ತಗೊಂಡ್ರೆ ಆಹಾರ, ನಿದ್ರಾ ಆ್ಯಂಡ್ ಬ್ರಹ್ಮಚರ್ಯ ಅಂತ. ಅದಕ್ಕೆ ಫುಡ್ ಅನ್ನೋದು ಬದಲು ನಾನೇನು ಸ್ವಲ್ಪ ಚೇಂಜ್ ಮಾಡಿದೆ, ಫುಡ್ ಆಸ್ ಮೆಡಿಸಿನ್ ಆ್ಯಂಡ್ ಹೋಮ್ ರೆಮಿಡೀಸ್ ಅಂತ. ನಾವು ಈಗ ಒಂದು 4-5 ಜನ ಸೇರಿದಾಗ ಏನು ಒಂದು ಮಾತಾಡ್ಕೋತಾರೆ ಕೇಳ್ತೀವಿ ಅಂದರೆ, ನಿಮ್ಮ ಶುಗರ್ ಲೆವೆಲ್ ಎಷ್ಟು, ನಿಮ್ಮ ಡಾಕ್ಟ್ರ್ ಯಾರು, ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಯಾರು, ನೀವು ಎಷ್ಟು ಮಾತ್ರೆ ತಗೋತಾ ಇದ್ದೀರಾ, ಯಾವ ಕನ್ಸಲ್ಟೆಂಟ್ ನಿಮಗೆ ನೋಡ್ತಾರೆ, ಈ ಥರ ಕೇಳ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ಏನು ಕೇಳ್ತಾ ಇದ್ದಿದ್ರು ಅಂದರೆ, ಒಂದು 4 ಜನ ಸೇರಿದಾಗ ನಿಮ್ಮೂರಲ್ಲಿ ಮಳೆ ಆಯಿತಾ, ಬೆಳೆ ಹೇಗಿದೆ, ನಿಮ್ಮೂರಲ್ಲಿ ಯಾವ ರೀತಿ ಜನಜೀವನ ಇದೆ, ಹೀಗೆ ಕೇಳ್ಕೊತಾ ಇದ್ರು. ಈಗ ನಾವು ದಿನಕ್ಕೆ ಒಂದು 10 ಮಾತ್ರೆ ತಗೋತಾ ಇದ್ದೀವಿ, 15 ಮಾತ್ರೆ ತಗೋತಾ ಇದ್ದೀವಿ ಅಂದರೆ ಏನು ಹೆಗ್ಗಳಿಕೆನಾ? ಖಂಡಿತ ಅಲ್ಲ. ಎಲ್ಲೋ ನಾವು ಎಡವ್ತಾ ಇದ್ದೀವಿ. ಒಂದು ಜೀವನ ಶೈಲಿಯ ಬದಲಾವಣೆಗಳು ಸುಮಾರಾಗಿವೆ ಈಗ. ಹಾಗೇನೆ ನಮ್ಮ ಜೀವನ ಶೈಲಿಯನ್ನೇ ಎಷ್ಟು ಬದಲಾವಣೆಗಳಾಗಿವೆಯೋ ಅಷ್ಟೇ ನಮ್ಮ ಜೈವಿಕ ತಾಳ ಕೂಡ ತಪ್ಪುತ್ತಾ ಇದೆ. ಜೈವಿಕ ತಾಳದಲ್ಲಿ ಎಷ್ಟು ಬದಲಾವಣೆಗಳಾಗಿವೆ ಅಂತಂದರೆ, ಈಗ ಹಿಂದೆ ಬುದ್ಧ ಸಾವಿಲ್ಲದ ಮನೆಯಿಂದ ಸಾಸಿವೆಯನ್ನು ಅಂತ ಹೇಳೋ ರೀತಿನಲ್ಲಿ ಈಗ ಡಯಾಬಿಟಿಸ್ ಇಲ್ಲದೆ ಇರೋರ ಮನೆಯಿಂದ ಅಥವಾ BP ಇಲ್ಲದೆ ಇರೋರ ಮನೆಯಿಂದ ಆ ಥರ ಹೇಳಬೇಕಾಗಿದೆ. ಅಂದರೆ ಈಗ ನಾವು ನೋಡ್ತಾ ಇದ್ದೀವಿ,
ಅಸಾಂಕ್ರಾಮಿಕ ಅಂದರೆ ಹಿಂದಿನ ಕಾಲದಲ್ಲಿ ಯುನೈಟೆಡ್ ಫ್ಯಾಮಿಲೀಸು, ಯುನೈಟೆಡ್ ರೋಗಗಳು ಇದ್ದವು. ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸು, ಸೆಲ್ಫ್ ಒಂದು ಏನು ಹೇಳ್ತೀವಲ್ಲ, ಒಂದೇ ಒಬ್ರಿಗೆ ಸಂಬಂಧಪಟ್ಟಂಥ ರೋಗಗಳು ಜಾಸ್ತಿ ಆಗಿವೆ. ಹಾಗೇನೆ ಶುಗರು, BP, ಥೈರಾಯ್ಡು, ಈ ಹೆಣ್ಣುಮಕ್ಕಳಲ್ಲಿ PCOD, ಇವೆಲ್ಲನೂ ಸಮಸ್ಯೆಗಳು ಕಾಡ್ತಾನೆ ಇವೆ. ಹಾಗೇನೆ ಇವಕ್ಕೆ ಪರಿಹಾರವೇ ಇಲ್ವೇನೋ ಅನ್ನೋ ಹಾಗೆ ಒಂದ್ಸತಿ ಬ್ರ್ಯಾಂಡ್ ಆಗಿಬಿಟ್ರೆ ಅವರು ನಾನ್ ಪೇಷಂಟು ಅಂತ ಅನಿಸುತ್ತೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು? ಒಂದು ಆಹಾರ, ಎರಡನೇದು ನಿದ್ರಾ, ಮೂರನೇದು ಬ್ರಹ್ಮಚರ್ಯ ಅಂತ ಹೇಳುತ್ತೆ ಆಯುರ್ವೇದ. ವೃತ್ತಿಯಲ್ಲಿ ಆಯುರ್ವೇದ ವೈದ್ಯ ಆದ್ರಿಂದ ಒಂದು ಕಾರ್ಪೆಂಟರ್ ಏನ್ ಮಾಡ್ತಿರ್ತಾರೆ ಅಂತಂದ್ರೆ, ಅವ್ರ ಕೈಯಲ್ಲಿ ಸುತ್ತಿ ಉಳಿ ಇದ್ರೆ ಏನ್ ನೀಟಾಗಿ ಎಲ್ಲಿ ಮಾಡೋಣ, ಎಲ್ಲಿ ಚಿತ್ರ ಇದು ಮಾಡೋಣ, ಸರಿ ಮಾಡೋಣ ಅಂತ ಅಂದ್ಕೊಳ್ತಾ ಇರ್ತಾರಲ್ಲ, ಹಾಗೇನೆ ವೃತ್ತಿಯಲ್ಲಿ ಆಯುರ್ವೇದ ವೈದ್ಯ ಆಗಿರೋದ್ರಿಂದ ಆಯುರ್ವೇದದ ಬಗ್ಗೆ, ಅಂದ್ರೆ ಆಯುರ್ವೇದ ಅಂದ್ರೆ ಏನು, ಆಯುರ್ವೇದದಲ್ಲಿ ಆಹಾರಕ್ಕೆ ಎಷ್ಟು ಮಹತ್ವ ಕೊಟ್ಟು ಹೇಳಿದ್ದಾರೆ. 5000 ವರ್ಷಗಳಿಂದ ಇರೋಂಥ ಸೇಮ್ ಪ್ರಿನ್ಸಿಪಲ್ಸು, ಸೇಮ್ ದ್ರವ್ಯಗಳು ಇಂದಿಗೂ ಕೂಡ ಪ್ರಸ್ತುತವಾಗಿವೆ ಹಾಗೂ ನಾವು ಅವನ್ನೇ ಉಪಯೋಗಿಸ್ತಾ ಇದ್ದೀವಿ. ಎಷ್ಟೋ ವರ್ಷಗಳ ಹಿಂದೆ ಏನು ಸಾಸಿವೆ ಇತ್ತೋ ಅದೇನು ಈಗ ಸಾಸಿವೆ, ಎಷ್ಟೋ ವರ್ಷಗಳ ಹಿಂದೆ ಏನು ಅಳಲೆಕಾಯಿ ಇತ್ತೋ ಅದೇ ಈಗ ಅಳಲೆಕಾಯಿ, ಹಿಂದೆ ಏನು ಅರಿಶಿನ ಇತ್ತೋ ಈಗಲೂ ಅದೇ ಅರಿಶಿನ. ಆದರೆ ಅದಕ್ಕೆ ನಾವು ಬೇಕಾದಷ್ಟು ಬಣ್ಣ, ಚಿತ್ರ ಎಲ್ಲ ತುಂಬಿಟ್ಟಿದ್ದೀವಿ ಅಂದ್ಕೊಳ್ಳಿ, ಅದು ಬೇರೆ. ಈ ಥರ ಆ ಪ್ರಸ್ತುತವಾಗಿರುವಂಥ ಅಂಶಗಳನ್ನು ನಾವು ಆಹಾರ, ವಿಹಾರ, ವಿಚಾರ ಅಂತ ಈ 3 ವಿಭಾಗದಲ್ಲಿ ಹೇಳ್ತೀವಿ. ಆಹಾರಕ್ಕೆ ಪ್ರಥಮ ಸ್ಥಾನ ಎಲ್ಲ ವಚನಗಳಲ್ಲೂ ಹೇಳಿದ್ದಾರೆ ನೋಡಿ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತ. ಹಾಗೆ ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಸರ್ವಜ್ಞ ಹೇಳಿದ್ದಾರೆ. ಹಾಗೇನೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ, ಹಸಿಯದಿರೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿಗೂಡಿ ತಂಗಳುಣಬೇಡ, ಮತ್ತದ ವೈದ್ಯರ ಬೆಸಸಲೇಬೇಡ ಸರ್ವಜ್ಞ ಅಂತ ಹೇಳಿದ್ದಾರೆ. ಹೇಗೆ ಇವರೆಲ್ಲ ಕೂಡ ಯಾವ ವೇದಗಳು, ಯಾವ ಉಪನಿಷತ್ತುಗಳು ಇದನ್ನ ಸಾರವನ್ನ ತಗೊಂಡು ಜನಸಾಮಾನ್ಯರಿಗೆ ಅರ್ಥ ಆಗೋ ಹಾಗೆ ಆಹಾರದ ಬಗ್ಗೆ ಪರಿಕಲ್ಪನೆಯನ್ನ ನಮಗೆ ಕೊಟ್ಟಿದ್ದಾರೆ. ಇಂಥ ಆಹಾರ ಎಂಥ ಆಹಾರ ಇರಬೇಕು, ಆಹಾರ ಅಂತಂದ್ರೆ ಏನು, ಆ ಆಹಾರದ ವಿಧಗಳು ಯಾವುವು, ಆ ಆರೋಗ್ಯದ ಪರಿಕಲ್ಪನೆ ಏನು ಅಂತ ನಾವಿನ್ನೊಂದು ಸ್ವಲ್ಪ ನಮಗೆ ಕೊಟ್ಟಿರುವಂಥ ಅವಧಿಯಲ್ಲಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ನೀವು ಆಯುಷ್ ಅಂತ ಪದ್ಧತಿಗಳ ಬಗ್ಗೆ ಕೇಳಿದ್ರೆ ಅಲ್ವಾ? ಎ ಅಂದರೆ ಆಯುರ್ವೇದ, ವೈ ಅಂದರೆ ಯೋಗ ಆ್ಯಂಡ್ ನ್ಯಾಚುರೋಪತಿ, ಯು ಅಂದರೆ ಯುನಾನಿಸ್, ಎಸ್ ಅಂದರೆ ಸಿದ್ಧ, ಹೆಚ್ ಅಂದರೆ ಹೋಮಿಯೋಪತಿ ಅಂತ. ಈ ಪದ್ಧತಿಗಳು ಕೋವಿಡ್ ನಂತರ ಹೆಚ್ಚು ಪ್ರಚಲಿತವಾಗಿದೆ. ಮತ್ತು ಆಯುಷ್ ಪದ್ಧತಿಗಳ ಬಗ್ಗೆ ಜನರಿಗೆ ಒಲವು ಜಾಸ್ತಿ ಆಗಿದೆ. ಮತ್ತು ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋಂಥ ಆಸಕ್ತಿ ಕೂಡ ಹೆಚ್ಚಾಗಿದೆ. ಈ ಆಯುರ್ವೇದ ಅಂತಂದ್ರೆ ಏನು ಅಂದ್ರೆ, 2 ಪದಗಳಿಂದ ಆಯು ಮತ್ತೆ ವೇದ. ಆ ಆಯು ಅಂತಂದ್ರೆ ಲೈಫ್ ಅಂತ. ವಾಟ್ ಈಸ್ ಲೈಫ್? ಆಯುರ್ವೇದದಲ್ಲಿ ಚರಕ ಸಂಹಿತ, ಸುಶ್ರುತ ಸಂಹಿತ, ಈಗಲೇ ಹೇಳ್ತಾ ಇದ್ರಲ್ಲ, ಎಷ್ಟೊಂದು ಗ್ರಂಥಗಳು ನಮಗೆ ಅದು ನಮ್ಮ ಜೀವಮಾನ ಇಡೀ ಹಾಕಿದ್ರೂ ಕೂಡ ಅದನ್ನು ನಾವು ತಿಳ್ಕೊಳ್ಳಿಕ್ಕಲ್ಲ, ಓದಲಿಕ್ಕೂ ಕೂಡ ಆಗ್ತಾ ಇಲ್ಲ, ಅಷ್ಟು ವಾಲ್ಯೂಮಿನಸ್ ಇನ್ಫಾರ್ಮೇಷನ್ ಇದೆ. ಅದರಲ್ಲಿ ಲೈಫ್ನ, ಜೀವನ ಹೇಗೆ ಡಿಫೈನ್ ಮಾಡ್ತಾರೆ ಅಂತಂದರೆ, ಶರೀರ, ಇಂದ್ರಿಯ, ಸತ್ವ, ಆತ್ಮ, ಸಂಯೋಗ. ಲೈಫ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಹೇಳ್ತೀವಲ್ಲ. ಶರೀರೇಂದ್ರಿಯ ಸತ್ವಾತ್ಮ ಸಂಯೋಗೋ ಧಾರಿ ಜೀವಿತಂ. ಧಾರಿ ಅಂದರೆ ದಟ್ ವಿಚ್ ಗಿವ್ಸ್ ದಿ ಸಸ್ಟೆನೆನ್ಸ್. ಅಂಡ್ ನಿತ್ಯಗಶ್ಚ ಅನುಬಂಧಶ್ಚ. ಒಂದು ಅಮೀಬಾ ಕೂಡ ಸಣ್ಣ ಅಮೀಬಾನ ಉತ್ಪತ್ತಿ ಮಾಡುತ್ತೆ. ಹಾಗೇನೆ ಒಂದು ಜೀವಿ ಇನ್ನೊಂದು ಜೀವಿಗೆ ಉತ್ಪತ್ತಿ ಮಾಡೋ ಪ್ರಕ್ರಿಯೆ
ಕ್ರಿಯೆಯನ್ನ ನಿತ್ಯಗ ಅಂತ ಹೇಳಿದ್ದಾರೆ. ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ನಿತ್ಯಗಶ್ಚ ಅನುಬಂಧಶ್ಚ ಪರ್ಯಾಯೈ ಆಯುರುಚ್ಯತೆ. ಆಯುನ ಎಷ್ಟು ಚೆನ್ನಾಗಿ ಡಿಫೈನ್ ಮಾಡಿದ್ದಾರೆ ನೋಡಿ. ಅದನ್ನ ಈ ಶರೀರದ ಬಗ್ಗೆ ಇಂದ್ರಿಯ, ಸತ್ವ, ಆತ್ಮ ಸಂಯೋಗನ ತಿಳ್ಕೊಳ್ಳೋವಂಥದ್ದು ಆಯುರ್ವೇದ. ಆಯುರ್ವೇದ ಅಂತಂದ್ರೆ ನಾಲೆಡ್ಜ್ ಆಫ್ ಲೈಫ್. ಅಂಡ್ ಆಯುರ್ವೇದದಲ್ಲಿ ಎರಡು ಗುರಿಗಳಿವೆ. ಏನು ಅಂತಂದ್ರೆ, ಒಂದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ. ಸ್ವಸ್ಥ ಅಂತಂದ್ರೇನು, ಮತ್ತೆ ಅದಕ್ಕೆ ಡೆಫಿನಿಷನ್ನು, ಹೆಲ್ತ್ ಡೆಫಿನಿಷನ್ನು ಅಲ್ಮಾ ಅಟ ಕೊಟ್ಟಿರೋ ಡೆಫಿನಿಷನ್ನು ಹೆಲ್ತ್ ಫಾರ್ ಆಲ್ ಬೈ 2000 AD ಅಂತ ಹೇಳಿದ್ರು. ಹೆಲ್ತ್ಗೆ ಡೆಫಿನಿಷನ್ನಲ್ಲಿ ಏನು ಹೇಳ್ತಾರೆ, ಇಟ್ ಈಸ್ ನಾಟ್ ಮಿಯರ್ಲಿ ದ ಆಬ್ಸೆನ್ಸ್ ಆಫ್ ಡಿಸೀಸ್. ರೋಗ ಇಲ್ಲದೆ ಇರೋದು ಮಾತ್ರ ಅಲ್ಲ, ಇಟ್ ಈಸ್ ದ ವೆಲ್ ಬೀಯಿಂಗ್ನೆಸ್ ಆಫ್ ಫಿಸಿಕಲ್, ಮೆಂಟಲ್, ಸೋಷಿಯಲ್, ಸ್ಪಿರಿಚುವಲ್ ಫ್ಯಾಕ್ಟರ್ಸ್. ಇಷ್ಟೂ ಇರಬೇಕು ಅಂತ. ಇದನ್ನ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಸಮದೋಷ, ಸಮ ಅಗ್ನಿಶ್ಚ, ಸಮಧಾತು ಮಲಕ್ರಿಯಾ, ಪ್ರಸನ್ನ ಆತ್ಮೇಂದ್ರಿಯ ಮನಾಹ, ಸ್ವಸ್ಥ ಇತ್ಯಭಿಧೀಯತೆ ಅಂತ. ಆ ಸ್ವಸ್ಥ ಅನ್ನೋ ಪದನ ಎಷ್ಟು ಚೆನ್ನಾಗಿ ಉಪಯೋಗಿಸಿದ್ದಾರೆ ನೋಡಿ. ಸಮದೋಷ, ಸಮ ಅಂತಂದ್ರೆ ಈಕ್ವಿಲಿಬ್ರಿಯಂ ಅಂತ. ಅಂದ್ರೆ ಇಟ್ ಈಸ್ ನಾಟ್ ಈಕ್ವಲ್ ಅಲ್ಲ. ಸಮ ಅಂದ್ರೆ ಈಕ್ವಿಲಿಬ್ರಿಯಂನೆಸ್ ಇನ್ ವಾತ, ಪಿತ್ತ, ಕಫ. ವಾತ ಅಂದ್ರೇನು, ಪಿತ್ತ ಅಂದ್ರೇನು, ಕಫ ಅಂತಂದ್ರೇನು ಅಂದ್ರೆ ತ್ರಿದೋಷಗಳು. ವಾತ ಅಂದ್ರೆ ಇಟ್ ಈಸ್ ವಾ ಅನ್ನೋ ಪದ ಗತಿ ಗಂಧನ ಅಂದ್ರೆ sensory and motor nervous system in the body is vata. Vata is not only the wind. Vata ಅಂತಂದ್ರೆ ನಮ್ಮ ದೇಹದ ಎಲ್ಲ ಕ್ರಿಯೆಗಳಿಗೆ ಪ್ರವರ್ತಕ ಅಂದ್ರೆ ಪ್ರಚೋದಕ. ನಾವು ಕಣ್ಣು ಮಿಟುಕಿಸ್ಬೇಕು, ಕೈ ಆಡಿಸ್ಬೇಕು, ಆಹಾರ ತಗೊಳ್ಬೇಕು, ಆಹಾರ ಒಳಗೆ ಹೋಗ್ಬೇಕು, ಇದೆಲ್ಲದಕ್ಕೂ ಕ್ರಿಯೆಗಳನ್ನ ಪ್ರಚೋದನೆ ಮಾಡುವಂಥದ್ದು ವಾತ. ವಾತ ರೋಗಗಳು ಅಂತ ಹೇಳ್ತೀವಿ. ಅದರಲ್ಲಿ ಪಕ್ಷಾಘಾತ, ಅದೇ ಹೆಮಿಪೆರಿಸಿಸ್ ನೀವು ನೋಡಿರ್ತೀರಲ್ಲ, ಒಂದು ಕಡೆ ಮೂಮೆಂಟೇ ಇರೋದಿಲ್ಲ, ಕೈ ಎತ್ತಿದ್ರೆ ಹೀಗೆ ಬಿದೋಗುತ್ತೆ. ಅದಕ್ಕೆ ವಾತ ರೋಗಗಳು ಅಂತ ನಾವು ಹೇಳ್ತೀವಿ. ಬಿಕಾಸ್ ದಿ ಮೂಮೆಂಟ್ ವಿಲ್ ಬಿ ರೆಸ್ಟ್ರಿಕ್ಟೆಡ್ ದೇರ್. ಮೂಮೆಂಟ್ ಆಗೋದಿಲ್ಲ. ಅಂಥ ಮೂಮೆಂಟು ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಇರೋದು. ನಾವು ಊಟ ಮಾಡ್ಬಿಟ್ಟು ಮಲ್ಕೋತೀವಿ, ಬೆಳಗ್ಗೆ ಹೇಳೋಷ್ಟೊತ್ತಿಗೆ ಎಲ್ಲ ಒಂದಕ್ಕೆ ಎರಡಕ್ಕೆ ಎಲ್ಲ ಹೋಗೋ ಪ್ರಕ್ರಿಯೆಗಳು ಹೇಗೆ ಬರುತ್ತೆ? ಎಲ್ಲ ಪ್ರಚೋದನೆ ವಾತದಿಂದ ಆಗತ್ತೆ. ನ್ಯೂರೋ ಮಸ್ಕ್ಯುಲರ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಮೇಜರ್ ಕಂಟ್ರೋಲ್ ಈಸ್ ಡ್ಯೂ ಟು ವಾತ. ಪಿತ್ತ ಅಂತಂದ್ರೆ ತಪಸ್ಸಂತಾಪೆ. ನಮ್ಮ ದೇಹದಲ್ಲಿ ಈ ಟೆಂಪರೇಚರ್, ಥರ್ಮಲ್ ರೆಗ್ಯುಲೇಷನ್ ಅಂದ್ರೆ ದೇಹದಲ್ಲಿ ಬಿಸಿ ಇದ್ರೆ ಮಾತ್ರನೇ ನಾವು ಬದುಕಿದಾನಪ್ಪ ಚೆನ್ನಾಗಿದ್ದಾನೆ ಪರವಾಗಿಲ್ಲ. ತಣ್ಣಗಾಗ್ತಾ ಇದ್ರೆ ನಾವೇನ್ ಮಾಡ್ತೀವಿ, ಕಾಲು ಉಜ್ತೀವಿ, ಕೈ ಉಜ್ತೀವಿ, ಎದೆ ಉಜ್ತೀವಿ, ಈ ಥರ ಎಲ್ಲ ಮಾಡ್ತೀವಿ. ಅಂದ್ರೆ ಶಾಂತೆ ಅಗ್ನ್ಯೌ ಮ್ರಿಯತೆ. ಅಗ್ನಿ ಅಂತಂದ್ರೆ ಇಟ್ ಈಸ್ ದ ಥರ್ಮಲ್ ಫ್ಯಾಕ್ಟರ್ ಇನ್ ದ ಬಾಡಿ, ಟೆಂಪರೇಚರ್ ರೆಗ್ಯುಲೇಟರ್ ಇನ್ ದ ಬಾಡಿ. ಯಾವಾಗ ಅದು ಕಡಿಮೆ ಆಗುತ್ತೋ ನಮಗೆ ಡಿಜನರೇಟಿವ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅರ್ಥ. ಅದೇ ಥರ ಕಫ. ಕಫ ಅಂತಂದ್ರೆ ಶ್ಲಿಷ್ಯ ಆಲಿಂಗನೆ. ಒಂದೊಂದು ಸೆಲ್ ಇನ್ನೊಂದು ಸೆಲ್ನ ಬೈಂಡ್ ಮಾಡಿ ಅದನ್ನ ಟಿಶ್ಯೂಸ್ ಮಾಡಿ, ಟಿಶ್ಯೂಸ್ನ ಆರ್ಗನ್ ಸಿಸ್ಟಮ್ಮು, ಆ ಆರ್ಗನ್ ಸಿಸ್ಟಮ್ಗೆ ಒಂದು ಸ್ಟ್ರಕ್ಚರ್ ಕೊಡೋ ಅಂಥದ್ದು ಕಫ. ಕಫ ಅಂತಂದ್ರೆ ಮಾಮೂಲಿ ಉಗುಳೋ ಕಫ ಅಲ್ಲ. ಈ ಮೂರದ್ದು ಸ್ಟ್ರಕ್ಚರ್ ಇರಬೇಕು, ಫಂಕ್ಷನ್ ಇರಬೇಕು. ಅಂದ್ರೆ ಅಸ್ಥಿ, ಜಾಯತೆ, ವರ್ಧತೆ, ಪರಿಣಮನ ಇದೆಲ್ಲ ಆಗಬೇಕು. ಆ ನಂತರ ಕ್ಷೀಯತೆ, ನಶ್ಯತೆ. ಸೊ ಈ ಮೂರು ಫ್ಯಾಕ್ಟರ್ಸು ಪ್ರೊಡಕ್ಷನ್ ಆಗಬೇಕು, ಮೇಂಟೆನೆನ್ಸ್ ಆಗಬೇಕು, ಆಮೇಲೆ ಡಿಸ್ಟ್ರಕ್ಷನ್. ಸೊ ಈ ಮೂರು ಫ್ಯಾಕ್ಟರ್ಸ್ನ ವಾತ, ಪಿತ್ತ, ಕಫ ಅಂತ ಹೇಳ್ತೀವಿ. ಸಮದೋಷ, ಸಮ ಅಗ್ನಿ. ಈ ಅಗ್ನಿ ಅನ್ನೋ ಫ್ಯಾಕ್ಟರು ಕನ್ವರ್ಷನ್ ಫ್ಯಾಕ್ಟರು. ಹಸಿವು ಚೆನ್ನಾಗಿ ಆಗಬೇಕು, ಚೆನ್ನಾಗಿ ನಾವು ತಿಂದಿದ ಆಹಾರ ಜೀರ್ಣ ಆಗಬೇಕು. ಆ ಜೀರ್ಣ ಆಗಿದ ಆಹಾರದಿಂದ ಯಾವುದು ಸಾರ ಕಿಟ್ಟ ವಿಭಜನ, ಮಲ, ಮೂತ್ರ, ಸ್ವೇದ ಇದೆಲ್ಲ ಕರೆಕ್ಟಾಗಿ ಆಗಬೇಕು. ಕರೆಕ್ಟಾಗಿ ದೇಹದಿಂದ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಬೇಕು. ಈಗ ವೇಸ್ಟ್ ಮ್ಯಾನೇಜ್ಮೆಂಟು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಎಲ್ಲ ಕಡೆನೂ. ಹಾಗೆ ಈ ಶರೀರಕ್ಕೂ ಅಷ್ಟೇ.
ಎಷ್ಟೋ ಜನರಿಗೆ ನಾವು ನೋಡ್ತೀವಿ, ಯಾರಿಗೂ ಬೆಳಗ್ಗೆ ಎದ್ದ ತಕ್ಷಣ ಈ ಮಲ ಸರಿಯಾಗಿ ಪ್ರವೃತ್ತಿ ಆಗದೇ ಇಲ್ಲ. ಕೆಲವರಿಗೆ ಕಾಫಿ ಕುಡಿದ್ರೆ ಆಗುತ್ತೆ, ಕೆಲವರಿಗೆ ಬಿಸಿನೀರು ಕುಡಿದ್ರೆ ಆಗುತ್ತೆ, ಕೆಲವರಿಗೆ ಪೇಪರು ಫೋನು ಎಲ್ಲ ತಗೊಂಡು ಒಳಗೆ ಹೋದ್ರೂ ಕೂಡ 1 hour ಆಗುತ್ತೆ ಮೇಡಮ್ ಇವ್ರು ಬರೋದು ಬಾತ್ರೂಮಿಂದ ಅಂತ ಹೇಳ್ತಾರೆ ಪೇಷಂಟ್ಸು. ಈ ಥರ ಈ ಫ್ಯಾಕ್ಟರ್ಸ್ ಎಲ್ಲ ಯಾಕೆ ಆ ಥರ ಆಗುತ್ತೆ? ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಾ ಇದೆ. ಆ ತೊಂದರೆ ಏನು ಅಂತಂದರೆ ಮೇಯ್ನ್ ಆಹಾರದಿಂದ. ಆಹಾರ ಅನ್ನೋದು ಅಷ್ಟು ಮುಖ್ಯ. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ. ಆ ಧಾತು ಇವಾಗ ಹೇಳಿದ್ನಲ್ಲ, ಅದರಿಂದ ಪರಿಣಾಮ ಆಗುವಂಥ ಧಾತು ಮಲಕ್ರಿಯೆ ಎಲ್ಲ ಸರಿಯಾಗಬೇಕು. ಇದೆಲ್ಲ ಹಾರ್ಡ್ವೇರ್ದಾಯಿತು. ನೆಕ್ಸ್ಟು ಸಾಫ್ಟ್ವೇರ್ದು ಹೇಳ್ತಾರೆ. ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ಸ್ವಾಸ್ಥ್ಯತೆ ಅಂತಂದರೆ ಪ್ರಸನ್ನತೆ ಇರಬೇಕು, ಆತ್ಮ, ಇಂದ್ರಿಯ, ಮನಸ್ಸು ಇಷ್ಟನ್ನು ಕೂಡ ಇದ್ದರೆ ಆವಾಗ ಸ್ವಸ್ಥ. ಆ ಸ್ವಾಸ್ಥ್ಯತೆ ಕಾಪಾಡ್ಕೊಳ್ಳೋಕ್ಕೆ ಆಯುರ್ವೇದ ಹೆಲ್ಪ್ ಮಾಡುತ್ತೆ. ಅದಕ್ಕೆ ವೈದ್ಯ ಅನ್ನೋ ಪದಕ್ಕೆ ರೂಟ್ ಏನು ಗೊತ್ತಾ? ವೈದ್ಯ ಅನ್ನೋ ಪದ ಹೇಗೆ ಬಂದಿದೆ ಹೇಳಿ? ವಿತ್ ಜ್ಞಾನೆ ಅಂತ. ಇಟ್ ಈಸ್ ಜಸ್ಟ್ ನಾಲೆಜ್ ಆಫ್ ಹೀಲಿಂಗ್. ನಾವೆಲ್ಲರೂ ವೈದ್ಯರೇ. ವಿ ಹ್ಯಾವ್ ಅ ಡಾಕ್ಟರ್ ವಿತ್ ನರ್ಸ್. ನಾವೆಲ್ಲರೂ ಕೂಡ ವಿತ್ ಜ್ಞಾನೆ ಅಂತಂದರೆ, ವೈದ್ಯ ಅಂತಂದರೆ ಔಷಧಿ ಬರ್ಕೊಡೋದು, ಬ್ಯಾಂಡೇಜ್ ಕಟ್ಟೋದು ಇದು ಅಲ್ಲ. ಯಾರ್ಯಾರು ನಾಲೆಜ್ ಆಫ್ ಹೀಲಿಂಗ್ ದೇ ವಿಲ್ ಹ್ಯಾವ್ ದೆಮ್ಸೆಲ್ವ್ಸ್. ಅದನ್ನು ಆ ಟ್ರಾನ್ಸ್ಫಾರ್ಮೇಷನ್ ಬಂದರೆ ದೇ ಆರ್ ಆಲ್ ವೈದ್ಯಸ್. ಅದಕ್ಕೆ ಗ್ರೀಕ್ ವರ್ಡು ಡಾಕ್ಟರ್ ಅನ್ನೋದ್ರಲ್ಲಿ ಡಾಕೋಸ್ ಅಂತಿದೆಯಲ್ಲ, ಇಟ್ ಈಸ್ ಟು ಟೀಚ್, ನಾಟ್ ಟು ಟ್ರೀಟ್. We have to teach how to be healthy, how to transform your lifestyle to be healthy and to prevent diseases. ಅದನ್ನೇ ಆಯುರ್ವೇದ ಏನು ಹೇಳುತ್ತೆ ಅಂತಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ. ನೆಕ್ಸ್ಟ್ ಸ್ಟೆಪ್ ಆತುರಸ್ಯ ರೋಗ ಪರಿಮಾರ್ಜನಂ. ಯಾರು ಈ ಥರ ರೋಗಗಳಿಂದ ತುತ್ತಾಗಿರ್ತಾರಲ್ಲ ಅವರಿಗೆ ಔಷಧಿ ಕೊಡೋದು ಸೆಕೆಂಡ್ ಸ್ಟೇಜ್. ಸೊ ಪ್ರಿವೆಂಟಿವ್ ಮೆಡಿಸಿನ್ನಲ್ಲಿ ಆಯುರ್ವೇದ ಟೇಕ್ಸ್ ಅನ್ ಇಂಪಾರ್ಟೆಂಟ್ ರೋಲ್. ಅದು ಶರೀರ ಮನಸ್ಸು ಎಲ್ಲ ಕಾಂಬಿನೇಷನ್ ಅಲ್ವಾ. ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ನಾವು ಹೇಳ್ತೀವಿ. ಎಲ್ಲ ಡಿಸೀಸಸ್, ಮೋಸ್ಟ್ ಆಫ್ ದಿ ಡಿಸೀಸಸ್, 80% ಆಫ್ ದಿ ಡಿಸೀಸಸ್ ಎಕ್ಸೆಪ್ಟ್ ಆಕ್ಸಿಡೆಂಟ್ಸು ಸೈಕೋಸೊಮ್ಯಾಟಿಕ್ ಡಿಸೀಸಸ್ಸೇ. ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟಿದ್ದು. ಅದಕ್ಕೆ ಈವನ್ ಅಲೋಪತಿಕ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ನಲ್ಲಿ ಏನಿರುತ್ತೆ ಅಂತಂದರೆ ಔಷಧಿ ಬರೆದ್ಬಿಟ್ಟು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅಂತ ಬರೀತಾರೆ. ವಾಕಿಂಗ್, ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಇದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಆಹಾರಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಆಹಾರ ಅನ್ನೋದು ನಮ್ಮ ದೇಹಕ್ಕೆ ಬೇಕಾಗುವಂಥ ಇಂಧನ ಕೊಡೋದು, ನಮ್ಮ ದೇಹನ ಚೆನ್ನಾಗಿ ಅದರ ಕ್ರಿಯೆಗಳನ್ನು ಮಾಡೋದಕ್ಕೆ ಹೆಲ್ಪ್ ಮಾಡೋವಂಥದ್ದು ಆಹಾರ. ಆಹಾರ ಯಾವ ರೀತಿ ಇರಬೇಕು ಅಂದರೆ ಆರೋಗ್ಯದ ಪರಿಕಲ್ಪನೆ ನಮಗಿರಬೇಕು. ಆ ಆರೋಗ್ಯನ ಹೇಗೆ ಪಡ್ಕೊಳ್ಳೋದು ಅನ್ನೋದಕ್ಕೂ ಕೂಡ ನಮ್ಮ ಆಯುರ್ವೇದದಲ್ಲಿ ಒಂದು ಉಲ್ಲೇಖ ಇದೆ, ಅದನ್ನು ಹೇಳ್ತೀನಿ ನೋಡಿ. ನಿತ್ಯಂ ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷ್ಯಕಾರಿ ವಿಷಯೇಷು ಅಸಕ್ತಃ ದಾತ ಸಮಃ ಸತ್ಯಪರಃ ಕ್ಷಮಾವಾನ್ ಆಪ್ತೋಪಸೇವಿ ಚ ಭವತ್ಯರೋಗಃ ಅಂತ. ರೋಗ ಇಲ್ಲದೆ ಹೇಗಿರ್ಬೋದು ಅಂತಂದರೆ ಇದಕ್ಕೆ ಯಾವ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಕಾಸು ಖರ್ಚು ಮಾಡಬೇಕಾಗಿಲ್ಲ. ನಿತ್ಯಂ ಅಂದರೆ ಅನ್ಕಂಡೀಷ್ನಲಿ ದಿನಾಲು. ಹಿತಾಹಾರ ಫಸ್ಟ್ ಹೇಳಿರೋದು ನೋಡಿ, ಹಿತಾಹಾರ, ಹಿತ ವಿಹಾರ ಸೇವಿ. ಒನ್ ಹೂ ಇಂಡಲ್ಜಸ್ ಇನ್ ಹಿತ ಆಹಾರ, ಹಿತ ವಿಹಾರ ಅಂಡ್ ಸಮೀಕ್ಷ್ಯಕಾರಿ. ನಾನು ಏನು ಕೆಲಸ ಮಾಡೋದ್ರಿಂದ ನನಗೆ ಉಪಯೋಗ ಆಗುತ್ತೆ ಅಥವಾ ನನ್ನ ಸಮಾಜಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿಕೊಂಡು ಮಾಡಬೇಕಂತೆ ಆ ಕೆಲಸಗಳನ್ನು. ಇವಾಗ ಒಂದು ಏನೋ ಪ್ಲಾಸ್ಟಿಕ್ ಬಾಟಲ್ ಬಿದ್ದಿರುತ್ತೆ, ನೀರು ಕುಡ್ಕೊಂಡು ಹೋಗಿರ್ತಾರೆ, ನನ್ನ ಕೈಲಾಗುವಂಥ
ಆಗುವಂಥದ್ದು, ಆ ಬಾಟ್ಲನ್ನ ತೆಗೆದು ಪಕ್ಕಕ್ಕೆ ಡಸ್ಟ್ಬಿನ್ನಲ್ಲಿ ಹಾಕೋದು. ಸಮೀಕ್ಷೆಕಾರಿ ಅಥವಾ ಬಾಳೆಹಣ್ಣಿನ ಸಿಪ್ಪೆ ಎಷ್ಟೋ ಜನ ಜಾರು ಬಿದ್ದು ಕೈನ ಏಟ್ ಮಾಡ್ಕೊಂಡಿರೋದು ನಾವು ನೋಡಿದ್ದೀವಿ. ಅದನ್ನು ಚಿಕ್ಕ ವಯಸ್ಸಿಂದ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಸಮೀಕ್ಷೆಕಾರಿ ವಿಷಯೇಶು ಆಸಕ್ತ. ನಮ್ಮ ಪಂಚೇಂದ್ರಿಯಗಳನ್ನು ಎಷ್ಟು ಉಪಯೋಗಿಸ್ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಬೇಕು. ಇವುಗಳನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ತೊಂದರೆ ಮಾಡ್ಕೊಳ್ಬಾರ್ದು. ದಾತ, ಈಗ ತಾನೇ ಹೇಳಿದ್ರು ನೋಡಿ, ನಾವು ಎಷ್ಟೋ ಜನರ ಬಗ್ಗೆ ಕೇಳಿದೀವಿ. ಎಂದರೋ ಮಹಾನುಭಾವುಲು ಅಂದರಿಕಿ ವಂದನములు ಅಂತ ಅವರು ಅನ್ನಪೂರ್ಣೇಶ್ವರಿಯನ್ನ ಇದು ಮಾಡ್ತಿದ್ರಂತೆ ಅಪ್ಪಣ್ಣರು. ಈ ರೀತಿ ಎಷ್ಟು ಜನರನ್ನ ನಾವು ಉದಾಹರಣೆಯಾಗಿ ತಗೊಂಡು ದಾನ ಮಾಡೋ ಗುಣ ಅಂದ್ರೆ ದುಡ್ಡು ಕೊಡಬೇಕು ಅಂತೇನಿಲ್ಲ, ಒಂದು ವಿದ್ಯಾದಾನ. ಹಿಂದಿನ ಕಾಲದಲ್ಲಿ ವಾರಾನ್ನಗಳಲ್ಲಿ ಓದ್ಕೊಂಡು ಎಷ್ಟೋ ಜನ ಈಗ ಎಷ್ಟೋ ದೊಡ್ಡ ಪೊಸಿಷನ್ಸ್ ಅಲ್ಲಿ ಅಂಥವರಿಂದ ಎಷ್ಟು ಸಮಾಜಕ್ಕೆ ಕೊಡುಗೆ ಆಗಿದೆ ಅಂತಂದ್ರೆ ಆ ಗುಣ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಬೀಯಿಂಗ್ ಆಫ್ ಹೆಲ್ದಿ. ದಾತ ಸಮಃ, ಸತ್ಯ ಸಮಃ ಅಂತಂದ್ರೆ ಎಲ್ರೂ ವಸುಧೈವ ಕುಟುಂಬಕಂ ಅಂತ ಹೇಳ್ತೀವಲ್ಲ, ಈ ರೀತಿ ಕಾಣಬೇಕು. ಸತ್ಯಪರಃ ಕ್ಷಮಾವಾನ್ ಅಂತಂದ್ರೆ ನಾವು ಟೇಕಿಂಗ್ ದ ಫ್ಯಾಕ್ಟ್ ವಿತ್ ಅವರ್ ಸೆಲ್ಸ್, ಅಂದ್ರೆ ನಾವು ಏನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ನಾವೇನು ತಾಳ್ಮೆ ಇರಬೇಕು. ತಾಳಿದವನು ಬಾಳಿಯಾನು ಅಂತ ಹೇಳ್ತೀವಲ್ಲ. ಆಪ್ತೋಪ ಸೇವೀಚ ಭವತ್ಯರೋಗ. ನೋಡಿ, ಈ ರೀತಿ ಹೆಲ್ತ್ ಅಂದ್ರೇನು, ಆ ಹೆಲ್ತ್ಗೆ ಏನು ಬೇಕು ಅನ್ನೋದನ್ನ ಕೂಡ ಪರ್ಫೆಕ್ಟಾಗಿ ನಮಗೆ ಕ್ಲಾಸಿಕ್ಸಲ್ಲಿ ಸಿಗತ್ತೆ. ಇನ್ನು ಈ ಸ್ವಾಸ್ಥ್ಯ ರಕ್ಷಣೆಗೆ ಕೆಲವು ಮಾರ್ಗಗಳಿದೆ. ಅದು ನಮಗೆ ಇಂದಿನ ಇದಕ್ಕೆ ಅಷ್ಟೊಂದು ಇದಿಲ್ಲ. ಇದು ದಿನಚರ್ಯ ಅಂತ ನಾವು ಎಲ್ಲರೂ ಎಷ್ಟೊತ್ತಿಗೆ ಎದ್ದೇಳ್ತೀವಿ? ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಠೆ ಸ್ವಸ್ಥೋ ರಕ್ಷಾರ್ಥಂ ಆಯುಷಃ ಅಂತ. ಫಸ್ಟ್ 40 minutes ಬಿಫೋರ್ ಸನ್ರೈಸ್ ಬ್ರಾಹ್ಮಿ ಮುಹೂರ್ತ ಹೇಳ್ತೀವಲ್ಲ, ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಷ್ಟು ಜನ ಎದ್ದೇಳ್ತೀವಿ? ಯಾಕೆ ನಮಗೆ ಆರೋಗ್ಯ ದೂರ ಆಗಿದೆ? ಮೊದಲನೇ ಸ್ಟೆಪ್ಪಲ್ಲೇ ನಾವು ಎಡುತ್ತಾ ಇದ್ದೀವಿ. ಇನ್ನು ಸೆಕೆಂಡ್ ಸ್ಟೆಪ್ಗೆ ಹೋಗೋಷ್ಟೊತ್ತಿಗೆ ಎಲ್ಲಿ? ಸೊ ಆಯುರ್ವೇದ ಏನು ಹೇಳುತ್ತೆ ಅಂತಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ಎಲ್ಲ ಯೂನಿವರ್ಸಲ್ ಎನರ್ಜಿ ನಮ್ಮ ದೇಹಕ್ಕೆ ಸಿಗತ್ತೆ. ಆದ್ರಿಂದ ನಾವೊಬ್ಬರೇ ಅಲ್ಲ, ನಾವು ಮಕ್ಕಳಿಗೆ ಅಯ್ಯೋ ಬಿಡಮ್ಮ ಇವತ್ತು ಭಾನುವಾರ ಮಲ್ಕೊಳ್ಳಿ ಬಿಡು, ನಮಗಂತೂ ನಮ್ಮಪ್ಪ ಎಬ್ಬಿಸ್ತಾ ಇದ್ರು, ನಾವು ಯಾಕೆ ಮಕ್ಕಳಿಗೆ ತೊಂದರೆ ಕೊಡೋಣ ಅಂತ. ಈಗಿನ ನಾವು ದಿನಾ OPD ನೋಡ್ತೀನಲ್ಲ, ಪ್ರತಿಯೊಂದು ಮಗುನು ಸ್ಥೌಲ್ಯ, ದಪ್ಪಗೆ ಇದೆ. ಆಮೇಲೆ ಮ್ಯಾಲ್ ನ್ಯೂಟ್ರಿಷನ್ನು, ತಿಂದರೂ ಕೂಡ ಅಯ್ಯೋ ನನ್ನ ಮಗ ಸಣ್ಣಕ್ಕೆ ಇದ್ದಾನೆ ಡಾಕ್ಟ್ರೆ, ಏನು ತಿಂತಾನೆ ಆದರೂ ಕೂಡ ಅದು ಎಲ್ಲೋಗುತ್ತೋ ಗೊತ್ತಿಲ್ಲ. ಯಾಕೆ ಅಂದರೆ ಹೇಳೋದು 10 ಗಂಟೆ, ಮಲಗೋದು ರಾತ್ರಿ 2 ಗಂಟೆ. ಸೊ ಈ ಥರ ಈ ವಿಪರ್ಯಯ ಅಂತೀವಲ್ಲ, ದೇಹದಲ್ಲೂ ಕೂಡ ಅದೇ ಥರ ವಿಪರ್ಯಯಗಳಾಗ್ತಾ ಇರುತ್ತೆ. ಅದಕ್ಕೆ ಎಲ್ಲ ಇದರಲ್ಲೂ ತೊಂದರೆ, ಮುಟ್ಟು ಬರಕ್ಕೂ ತೊಂದರೆ, ಮುಟ್ಟು ನಿಲ್ಲಕ್ಕೂ ತೊಂದರೆ, ಆಗಕ್ಕೂ ತೊಂದರೆ, ಆಗದೆ ಇರೋಕ್ಕೂ ತೊಂದರೆ, ಆಮೇಲೆ ಮಕ್ಕಳಾಗಕ್ಕೂ ತೊಂದರೆ, ಎಲ್ಲದಕ್ಕೂ ತೊಂದರೆ. ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡ್ಕೊಳ್ಳೋವಂಥ ಉಪಾಯ ಏನು ಅಂತಂದರೆ ಜೀವನ ಶೈಲಿ ಬದಲಾವಣೆ. ಇದು ಬಿಟ್ಟರೆ ಇನ್ನೇಂದ್ರಿಂದನೂ ಸಾಧ್ಯ ಇಲ್ಲ. ಔಷಧಿಗಳು ಏನಿದ್ರೂ ಕೂಡ ಪ್ರಿಸ್ಕ್ರಿಪ್ಷನ್ ಈಸ್ ಓನ್ಲಿ ಪಾರ್ಟ್ ಆಫ್ ಟ್ರೀಟ್ಮೆಂಟ್ ಅಂತ ನಾವು ಹೇಳ್ತೀವಿ. ಆಹಾರ, ವಿಹಾರ, ವಿಚಾರ, ಇದು 3 ಕೂಡ ನಾವು ಅಡ್ರೆಸ್ ಮಾಡಲಿಲ್ಲ ಅಂತಂದರೆ ನಮ್ಮ ಜೀವನದಲ್ಲಿ ತುಂಬ ತೊಂದರೆಗಳನ್ನು ಎದುರಿಸ್ಬೇಕಾಗತ್ತೆ. ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವಿ, ಅಯ್ಯೋ ಅವನು ಬ್ಯಾಗ್ ಕೂಡ ಎತ್ಕೋಬಾರ್ದು, ಬ್ಯಾಗು ಕೂಡ ನಾವು ಪಕ್ಕದಲ್ಲಿರೋರು ತಗೊಳ್ಳೋದು. ಆಮೇಲೆ ಇಲ್ಲಿಂದ ಹೋದರೆ ಆ ಸ್ಕೂಲ್ ವ್ಯಾನ್ ಹತ್ತೋವರೆಗೂ ಎತ್ಕೊಂಡು ಹೋಗೋದು. ಈ ಥರ. ಮತ್ತು ಒಂದು ಸೆಕೆಂಡ್ PUC ಹುಡುಗಿ, ಏನಮ್ಮ ನಿನಗೆ ಊಟ ಮಾಡ್ತೀಯಾ? ಮಾಡ್ತೀನಿ ಮೇಡಮ್, ನಮ್ಮಮ್ಮ ತಿನ್ಸಿದ್ರೆ ಮಾಡ್ತೀನಿ. ಈ ಥರ ಏನಂದರೆ ಅನ್ನ, ಈ 5 ಬೆರಳಿದೆಯಲ್ಲ, ದೇ ರೆಪ್ರೆಸೆಂಟ್ ಪಂಚಮಹಾಭೂತಾಸ್. ಇದು ಆಕಾಶಾತ್ ವಾಯು, ವಾಯೋರಗ್ನಿ, ಇದು ಆಕಾಶ ಮಹಾಭೂತ. ಆಕಾಶ ಮಹಾಭೂತ ಅಂತಂದರೆ ಇಟ್ ಈಸ್ ವೈಡ್ಲಿ ಸ್ಪ್ರೆಡ್. ಅದೇ 5 ಬೇಸಿಕ್ ಎಲಿಮೆಂಟ್ಸ್ ಫ್ರಮ್ ಬೈ ವಿಚ್ ವಿ ಆರ್ ಮೇಡ್ ಅಪ್ ಆಫ್. ಆ್ಯಂಡ್ ಫುಡ್ ಈಸ್ ಆಲ್ಸೋ ಹ್ಯಾವಿಂಗ್ ದ ಸೇಮ್ 5 ಎಲಿಮೆಂಟ್ಸ್ ವಿಚ್ ಆ್ಯಕ್ಚುಲಿ ಗಿವ್ಸ್ ಸಪೋರ್ಟ್ ಟು ಅಸ್. ಈ ಆಕಾಶ ಮಹಾಭೂತನ ರೆಪ್ರೆಸೆಂಟ್ ಮಾಡುತ್ತೆ. ಆಕಾಶಾತ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ,
ಜಲಬಾಧೆ ಅಂದರೆ ಹಿಂಗೆ ತೋರಿಸ್ತೀವಿ. ಅದ್ಯ ಪೃಥಿವಿ ರಿಂಗ್ ಫಿಂಗರು, ಇದು ಒಂಥರ ಸುಸ್ಥಿರವಾಗಿರುತ್ತೆ. ಪೃಥಿವ್ಯಾ ಓಷಧಯ ಓಷಧಿಭ್ಯೋ ಅನ್ನಂ ಅನ್ನಾತ್ ಪುರುಷಃ. ಇದರಿಂದ 5 ಬೇಸಿಕ್ ಎಲಿಮೆಂಟ್ಸು ನಾವು ಆಹಾರ ಅಂತ ಅಂದ್ಕೊಂಡ ತಕ್ಷಣ ನಮ್ಮ ದೇಹದಲ್ಲಿ ಪಚನ ಕ್ರಿಯೆ ಶುರುವಾಗ್ತಾ ಇರುತ್ತೆ, ಲಾಲಾಸ್ರಾವ ಶುರುವಾಗ್ತಾ ಇರುತ್ತೆ. ಆ ಆಹಾರನ ಈ ಕೈಯಿಂದ ಮುಟ್ಟಿದಾಗ ಫಸ್ಟ್ ಲೆವೆಲ್ ಆಫ್ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಕೈನಲ್ಲಿ ಆಹಾರ ಕಲಿಸೋದ್ರಿಂದ ಈ ಪಂಚಮಹಾಭೂತಗಳು ಸತ್ವರಜಸ್ತಮೋ ಗುಣಗಳು ಎಲ್ಲ ಕೂಡ ಆಹಾರದಲ್ಲಿ ಮಿಳಿತವಾಗುತ್ತೆ. ಆದ್ರಿಂದ ಈ ಪ್ರಿವಿಲೇಜು ನಾವೇನು ಹೇಳ್ತೀವಲ್ಲ, ಧರ್ಮಾರ್ಥ ಕಾಮ ಮೋಕ್ಷಾಣ ಆರೋಗ್ಯಂ ಮೂಲಂ ಉತ್ತಮವಾದ ಆರೋಗ್ಯ ಯಾಕಿರ್ಬೇಕು ನಮಗೆ? ಟು ಅಟೈನ್ 4-fold ಪಾತ್. ಅದನ್ನೇ ಧರ್ಮ ಅರ್ಥ ಕಾಮ ಮೋಕ್ಷ ಅಂತೀವಿ. ಧರ್ಮ ಅಂತಂದ್ರೆ ಡ್ಯೂಟೀಸ್, ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಪ್ರಿವಿಲೇಜಸ್ ವಾಟ್ ವಿ ಹ್ಯಾವ್ ಟು ಗೆಟ್. ಆದ್ರಿಂದ ಅರ್ಥ, ಆದ್ರಿಂದ ಕಾಮ ಮೋಕ್ಷಗಳು, ಇದನ್ನು ಪಡೆಯೋದ್ರಲ್ಲಿ ನಾವು ಎಡಬೋದು ಎಲ್ಲಿ ಅಂತಂದ್ರೆ ಸ್ಟಾರ್ಟಿಂಗ್ನಲ್ಲಿ. ಆರೋಗ್ಯವು ತುಂಬ ಮುಖ್ಯ. ಅದಕ್ಕೆ ಉತ್ತಮವಾದ ಆರೋಗ್ಯ ಇರಬೇಕು ಅನ್ನೋದು ಇದಕ್ಕೋಸ್ಕರನೇ. ನಾವು ಆಫೀಸ್ಗೆ ಹೋಗ್ಬೇಕು ಅಂತಂದ್ರು ಅಥವಾ ಇಲ್ಲಿ ಬಂದು ಕೂತ್ಕೊಳ್ಬೇಕು ಅಂತಂದ್ರು, ಏನು ಕೆಲಸ ಮಾಡಬೇಕು, ಒಂದು ಮಗು ಸ್ಕೂಲ್ಗೆ ಹೋಗ್ಬೇಕು ಅಂತಂದ್ರು ಕೂಡ ಒಂದು ತಲೆನೋವಿದ್ರೆ ಹೋಗೋಕ್ಕಾಗಲ್ಲ, ಹೊಟ್ಟೆ ನೋವಿದ್ರೆ ಹೋಗಲ್ಲ. ಇವತ್ತು ನಂಗೆ ತಲೆನೋವು ಹೋಗಲ್ಲ, ಹೊಟ್ಟೆ ನೋವು ಹೋಗಲ್ಲ, ಕಾಲು ನೋವು ಹೋಗಲ್ಲ. ಈ ಥರ ನೋವುಗಳಿಂದ ದೂರ ಇರೋವಂಥದ್ದು ಒಂದೇ ಅಲ್ಲ, ಇದು ನಮ್ಮ ಗುರಿಯಾಗಿರಬೇಕು. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಅಂತ ಹೇಳಿದಾರಲ್ವಾ. ಸೊ ಇದಿಷ್ಟು ಕೂಡ ತುಂಬ ಮುಖ್ಯವಾಗಿ ನಾವು ಪಾಲನೆ ಮಾಡಬೇಕಾಗಿರುವಂಥದ್ದಿರುತ್ತೆ. ಸ್ವಾಸ್ಥ್ಯ ರಕ್ಷಣೆಯ ಮಾರ್ಗಗಳು ಅಂತಲೇ ಇದನ್ನು ಹೇಳ್ತೀವಿ. ಇದಕ್ಕೆ ದಿನಚರ್ಯ ಅಂತ ಹೇಳ್ತೀವಿ. ಇನ್ನು ಒಂದು ವರ್ಷನ 2 ಋತುಗಳು ಅಂದರೆ ಅಯನ ಅಂತ, ಉತ್ತರಾಯಣ ದಕ್ಷಿಣಾಯನ ಅಂತಂದರೆ 6 ಋತುಗಳಿರುತ್ತೆ. 3 ಋತುಗಳು ಉತ್ತರಾಯಣ, 3 ಋತುಗಳು ದಕ್ಷಿಣಾಯನ. ಈಗಿನ ಮಕ್ಕಳಿಗೆ ನಾನು ಎಷ್ಟೋ ಸ್ಕೂಲ್ಸ್ಗೆ ಹೋಗ್ತೀನಿ, ಅಂಗನವಾಡಿ ಸೆಂಟರ್ಸ್ಗೆ ಹೋಗ್ತೀನಿ, ಮತ್ತು ಎಲ್ಲ ಕಾಲೇಜುಗಳಲ್ಲೂ ಹೋಗಿ ಕೇಳಿದಾಗ 6 ಋತುಗಳ ಹೆಸರು ಹೇಳಮ್ಮ ಅಂತಂದರೆ ಒಬ್ಬರು ಹೇಳ್ತಾ ಇಲ್ಲ. ತುಂಬ ಬೇಜಾರಾಗುತ್ತೆ. ಅಂದರೆ ನಾವು ಕಲಿಕೆನಲ್ಲೂ ಕೂಡ ನಮ್ಮ ಋತುಗಳನ್ನು ಕಲಿಸ್ಬೇಕು. ವಸಂತ ಋತು ಅಂದರೆ ಏನು, ಈಗ ಯಾವ ಋತು ನಡೀತಾ ಇದೆ ಗೊತ್ತಿಲ್ಲ. ಸೊ ಈ ಋತುಗಳಿಗೆ ಅನುಸಾರವಾಗಿ ನಾವು ಬಟ್ಟೆ ಹಾಕೋತೀವಿ. ಯಾವಾಗಲೂ ಚಳಿಗಾಲದಲ್ಲಿ ಮಳೆ ಬರ್ತಾ ಇರ್ಬೇಕಾದ್ರೆ ಜ್ಯೂಸ್ ಅಂಗಡಿ ಹತ್ರ ಜನ ಇರ್ತಾರೋ, ಕಾಫಿ ಅಂಗಡಿ ಹತ್ರ ಜನ ಇರ್ತಾರೋ? ಕಾಫಿ ಅಂಗಡಿ ಹತ್ರ ಜನ ಇರ್ತಾರೆ. ಅದೇ ಬಿಸಿಲು ಜೋರಾಗಿ ಬಿಸಿಲು ಝಳ ಹೊಡಿತಾ ಇರುತ್ತೆ, ಕೈ ಕಾಲು ಉರಿತಾ ಇರುತ್ತೆ, ಆವಾಗ ಇದ್ರ ಹತ್ರ ಇರ್ತಾರೆ. ಅದಕ್ಕೆ ತಕ್ಕಂತೆ ತಾನೇ ನಾವು ಹೊಂದ್ಕೊಳ್ಬೇಕು. ಅದು ಬಿಟ್ಟು ಎಂಥ 12 ಗಂಟೆ ಆಗಿರಲಿ ರೂಮ್ ಹೀಟ್ರ್ ಇಟ್ಕೊಂಡು ಐಸ್ ಕ್ರೀಮ್ ತರಿಸ್ಕೊಂಡು ಆ ಡೆತ್ ಬೈ ಚಾಕ್ಲೇಟ್ ತಿನ್ಕೊಂಡು ಹೀಗೆಲ್ಲ ಇದ್ರೆ ಕಾಯಿಲೆಗಳು ಬರದೇ ಇರುತ್ತಾ? ಸೊ ಇದು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿರುವಂಥದ್ದೇ ಅಲ್ವಾ. ಸೊ ಋತುಗಳನ್ನು ತಿಳ್ಕೊಳ್ಬೇಕು. ಆ ಋತುಗಳಿಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ, ಆ ಋತುಗೆ ಯಾವ ಆಹಾರ ತಗೊಂಡ್ರೆ ನಾವು ವಿ ವಿಲ್ ಬಿ ಟ್ಯೂನ್ಡ್ ವಿತ್ ದ ಯೂನಿವರ್ಸ್. ನಾವು ಯಾವ ಪ್ರಕೃತಿಗೆ ಅನುಸಾರವಾಗಿ ಹೊಂದಾಣಿಕೆ ಇದ್ದರೆ ನಮಗೇನು ಪ್ರಾಬ್ಲಮ್ ಆಗಲ್ಲ. ಪುರುಷ ಲೋಕ ಸಾಮ್ಯವಾದ ಅಂತ ಹೇಳ್ತೀವಿ. ಅದಕ್ಕೆ ವಾದ ಅಂದರೆ ಥಿಯರಿ, ಪುರುಷ ಅಂದರೆ ನಾವು, ಲೋಕ ಅಂದರೆ ಯೂನಿವರ್ಸ್, ಸಾಮ್ಯ ನಮ್ಮ ದೇಹದಲ್ಲಿ ಯೂರಿನ್ ಹೆಚ್ಚಾಯಿತು ಅಂದರೆ ಭೂಮಿಗೆ ಬಿಡ್ತೀವಿ. ನಾವು ಹಸಿವಾಯಿತು ಅಂತಂದರೆ ಅಥವಾ ಬಾಯಾರಿಕೆ ಆಯಿತು ಅಂತಂದರೆ ನೀರು ಕುಡಿತೀವಿ. ಯಾವಾಗ ಈ ಬ್ಯಾಲೆನ್ಸ್ ಕಡಿಮೆ ಆಗುತ್ತಲ್ಲ, ಈ ಯೂರಿನ್ ಇರುತ್ತೆ ಹೋಗೋಕ್ಕಾಗಲ್ಲ, ಆವಾಗ ಏನು ಮಾಡಬೇಕಾಗತ್ತೆ, ಬೇರೆ ಬೇರೆ ಟೂಲ್ಸ್ನ ತರಬೇಕಾಗತ್ತೆ. ಡಯಾಲಿಸಿಸ್ ಯಂತ್ರಗಳು ಬೇಕು, ಈ ಯಂತ್ರಗಳು ಬೇಕು, ಹಾರ್ಟ್ ಲಂಗ್ ಮೆಷಿನ್ ಬೇಕು, ಎಲ್ಲ ಈ ಥರಗಿದೆ. ಯಾಕೆ ಅಂದರೆ ದೇರ್ ಈಸ್ ಮಿಸ್ ಮ್ಯಾಚ್ ಬಿಟ್ವೀನ್ ದಿ ಯೂನಿವರ್ಸ್ ಆ್ಯಂಡ್ ಅವರ್ ಹೆಲ್ತ್. ಸೊ ಇದಿಷ್ಟೇ. ಆ ರೋಗ ಅಂತಂದರೆ ಇನ್ನೇನು, ನಮ್ಮ ದೇಹದಲ್ಲಿ ಖುಷಿಯಾಗಿ ಎಲ್ಲ ಮಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಸುಖವಾಗಿ ಡ್ಯಾನ್ಸ್ ಮಾಡ್ಕೊಂಡು ಆರಾಮಾಗಿದ್ದು ಇದ್ದರೆ ಯಾವುದೇ ಥರದ ತೊಂದರೆ ಇರಲ್ಲ. ಎಲ್ಲೋ ಒಂದು ಆರ್ಕೆಸ್ಟ್ರಾನಲ್ಲಿ ಒಂದು ಟ್ಯೂನ್ ತಪ್ಪಿತು ಅಂತಂದರೆ ಕೀರ್ಲು ಧ್ವನಿ ಬರ್ತಾ ಇರುತ್ತಲ್ಲ, ಆ ಧ್ವನಿ ಈಸ್ ನಥಿಂಗ್ ಬಟ್ ರೋಗ.
ಅದನ್ನು ಸಣ್ಣದ್ರಲ್ಲೇ ಪರಿಹಾರ ಮಾಡಿಕೊಂಡ್ರೆ ಸಮಸ್ಯೆ ಇರಲ್ಲ. ಉದಾಹರಣೆಗೆ ಎಲ್ಲೋ ಹೊರಗಡೆ ಊಟ ಮಾಡಿರ್ತೀವಿ, ಒಂದು ಸ್ವಲ್ಪ ಜಾಸ್ತಿ ತಿಂದ್ಬಿಟ್ಟಿರ್ತೀವಿ. ಆಹಾರ ಸೇವನೆಯಲ್ಲಿ ನಾವು ಮಾಡಬಾರ್ದು ತಪ್ಪುಗಳು ಕೆಲವಿವೆ. ಏನು ಅಂತಂದರೆ ಅತ್ಯಶನ, ಹೆಚ್ಚಾಗಿ ತಿನ್ಬಿಡ್ತೀವಿ. ಸ್ವಲ್ಪ ಏನೋ ಚೆನ್ನಾಗಿತ್ತು ಜಾಮೂನು ಅಂದ್ಬಿಟ್ಟು ಒಂದು 6 ಜಾಮೂನು ತಿನ್ಬಿಟ್ಟೆ ಅಂದ್ಕೊಳ್ಳಿ. ಅದಾಗ ಏನಾಗುತ್ತೆ, ವಾಂತಿ ಆಗುತ್ತೆ. ವಾಂತಿ ಆದಾಗ ಏನು ಮಾಡೋದು, ವಾಂತಿ ನಿಲ್ಸಕ್ಕೊಂದು ಮಾತ್ರೆ ತೊಗೊಂಡ್ಬಿಡ್ತೀವಿ. ಆ ಮಾತ್ರೆದು ಪ್ಲಸ್ ಇರೋ ಟಾಕ್ಸಿನ್ನು ಕೂಡ ದೇಹದಲ್ಲೇ ಉಳ್ಕೊಂಡು ಅದು ಇನ್ನೊಂಥರ ಬೇದಿಯಿಂದ ಹೊರಗೆ ಹೋಗೋಕೆ ಶುರು ಮಾಡುತ್ತೆ. ಅಯ್ಯೋಯ್ಯೋ ಬೇದಿ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ಬೇದಿ ನಿಲ್ಸಕ್ಕೊಂದು ಮಾತ್ರೆ. ಆಮೇಲಿಂದ ಇನ್ನೇನು ಮಾಡುತ್ತೆ ಪಾಪ, ಅದು ಇನ್ನು ವಾಂತಿನೂ ಆಗೋಕ್ಕಾಗಲ್ಲ, ಬೇದಿನೂ ಆಗೋಕ್ಕಾಗಲ್ಲ, ಒಳಗೆ ಇದ್ಬಿಟ್ಟಿದ್ದಾರೆ ಕಳ್ಳರು. ಎಲ್ಲಿಂದ ಹೊರಗೆ ಹೋಗಬೇಕು, ವೆಂಟಿಲೇಟರ್ ಮೂಲಕ ಹೋಗೋಣ ಅಂತ ಒಂದು ಚರ್ಮದಲ್ಲಿ ಒಂದು ಕುರ ಬರುತ್ತೆ. ಆ ಕುರ ಏನು ಮಾಡ್ತೀವಿ ನಾವು, ಅದಕ್ಕೂ ಏನೋ ಒಂದು ಲೇಪಾನೋ ಗಿಪಾನೋ ಹಾಕೊಂಡು ಇದು ಮಾಡ್ತೀವಿ. ಅಲ್ಲಿ ಒಳಗಡೆ ಇರೋಂಥ ಟಾಕ್ಸಿನ್ ಇದೇ ಥರ ಸೇರ್ಕೊಂಡು ಒಂದಿನ ದೊಡ್ಡ ಪ್ರಬಲವಾದ ಕಾಯಿಲೆ ಅಂತ ಬರುತ್ತೆ. ಆವಾಗ ಏನು ಮಾಡಬೇಕು, ನಾವು ವಾಂತಿ ಆದಾಗ ಸರಿ ಒಂದು ಸತಿ ಆಯ್ತಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ದರೆ ಆ ಇರೋಂಥದ್ದು ಇನ್ನೊಂದು ಸತಿ ಹೋಗುತ್ತೆ, ಇಲ್ಲ ಬೇದಿ ಮೂಲಕ ಹೋಗುತ್ತೆ, ಸರಿ ಹೋಗುತ್ತೆ. ಅಷ್ಟು ತಾಳ್ಮೆ ನಮಗಿರ್ಬೇಕಲ್ಲ. ಅಥವಾ ಅತ್ಯಶನ, ತಿನ್ನೋದ್ರಲ್ಲೇ ಸ್ವಲ್ಪ ಜಾಣ್ಮೆಯಿಂದ ವಿವೇಚನೆಯಿಂದ ಯೋಚನೆ ಮಾಡಿ ತಿನ್ನಬೇಕು. ಅತ್ಯಶನ ಒಂದು, ಅದ್ಯಶನ ಒಂದು. ಅಂದರೆ ಮೇಲಿನ ಮೇಲೆ ತಿನ್ನೋದು. ಇವಾಗ ಮನೆಯಿಂದ ತಿಂಡಿ ತಿನ್ಕೊಂಡು ಹೋಗಿರ್ತೀವಿ, ಆಫೀಸ್ಗೆ ಹೋಗ್ತೀವಿ, ಆಫೀಸ್ನಲ್ಲಿ ಯಾರೋ ಫ್ರೆಂಡ್ ಬರ್ತಾರೆ, ಬಾಪ ಹೋಗೋಣ ಕಾಫಿ ಕುಡ್ಕೊಂಡು ಬರೋಣ ಅಂತ ಕರೀತಾರೆ. ಆ ಕಾಫಿ ಕುಡ್ಕೊಂಡು ಬರೋಷ್ಟರಲ್ಲಿ ಅಯ್ಯೋ ಬಿಸಿ ಬಿಸಿ ಬೋಂಡ ಮಾಡಿದ್ದಾರೆ ತಿನ್ಬಿಡೋಣ ಅಂತಂದರೆ ಅದು ಈ ಬೆಳಗ್ಗೆ ತಿಂದಿರೋ ಜೀರ್ಣ ಆಗಬೇಕು, ಮಧ್ಯಾಹ್ನ ತಿಂತಾ ಇರೋ ಜೀರ್ಣ ಆಗಬೇಕು, ಮತ್ತೆ ಬಾಕ್ಸು ಹೆಂಡತಿ ಕಟ್ಕೊಟ್ಬಿಟ್ಟಿರ್ತಾಳೆ ಬಾಕ್ಸು, ಅದು ವಾಪಸ್ ತೊಗೊಂಡು ಹೋದ್ರೆ ಮತ್ತೆ ಬೈಗುಳ. ಅದಕ್ಕೆ ಹೋದ್ರೆ ಹೋಗ್ಲಿ ಅಂದ್ಬಿಟ್ಟು ಆ ಬಾಕ್ಸು ತಿಂದು ಟೀನು ಕುಡಿದು ಎಲ್ಲ ಮಾಡಿದಾಗ ಏನಾಗುತ್ತೆ ದೇಹದಲ್ಲಿ, ಅತ್ಯಶನ, ಅದ್ಯಶನ. ಆಮೇಲೆ ಮಿಥ್ಯಾಶನ, ಬೇಡದೇ ಇರೋಂಥದ್ದು, ಪಿಜ್ಜಾ ತಿನ್ನೋದು, ಪಾವ್ ಭಾಜಿ ತಿನ್ನೋದು, ಮಿಕ್ಸ್ಚರ್ ತಿನ್ನೋದು, ಚಿಪ್ಸ್ ತಿನ್ನೋದು, ಜಂಕ್ ಫುಡ್ ಅಂತ ಹೇಳ್ತೀವಲ್ಲ, ಇದರಿಂದ ದೇಹಕ್ಕೆ ಏನೂ ಶಕ್ತಿ ಸಿಗಲ್ಲ. ತಿಂತಾ ಇದ್ರೂ ಕೂಡ ದಪ್ಪ ಆಗ್ತಾರೆ ಹೊರತು ನೋಡಿದ್ರೆ ರಕ್ತದಲ್ಲಿ ಕಬ್ಬಿಣ ಅಂಶ ಕಡಿಮೆ ಇರುತ್ತೆ, ವಿಟಮಿನ್ D3 ಕಡಿಮೆ ಇರುತ್ತೆ. ಈಗ ಎಲ್ಲರೂ ಯಾರು ಚೆಕ್ ಮಾಡಿಸಿದ್ರು D3 ಕಡಿಮೆ, B12 ಕಡಿಮೆ, ಕ್ಯಾಲ್ಶಿಯಂ ಕಡಿಮೆ. ಸೊ ಈ ಥರ ಇದು ನಾವು ಆಹಾರ ಸೇವನಾ ಕ್ರಮದಲ್ಲಿ ಮಾಡಬಾರ್ದ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ. ದಿಸ್ ಲುಕ್ ಸೋ ಸಿಂಪಲ್. ಏನಪ್ಪ ನಮ್ಗೇನು ಆಹಾರದ ಬಗ್ಗೆ ಹೇಳಕ್ ಬಂದ್ಯಾರ, ನಮಗೆ ಊಟ ಮಾಡೋದು ಗೊತ್ತಿಲ್ವಾ, ಎಷ್ಟು ಊಟ ಮಾಡಬೇಕು ಅಂತ ಗೊತ್ತಿಲ್ವಾ, ಹೆಂಗೆ ಊಟ ಮಾಡಬೇಕು ಅಂತ ಗೊತ್ತಿಲ್ವಾ ಅಂತ ನೀವು ಅನ್ಕೊಳ್ಬೋದು. ಆದರೆ ಈ ರೀತಿ ಅತ್ಯಶನ, ಅದ್ಯಶನ, ಮಿಥ್ಯಾಶನ ಇದು ನಮಗೆ ಗೊತ್ತಿಲ್ಲದೇನೆ ನಡೆದು ಹೋಗ್ತಾ ಇರುತ್ತೆ. ಏನು ಮಾಡ್ಬೇಕು ನಾವು ಅವಾಗ, ಸಮಶನ ಅಂದರೆ ನಮ್ಗೆ ಯಾವಾಗ ಹಸಿವೆ ಇರುತ್ತೋ ಆವಾಗ ಊಟ ಮಾಡಬೇಕು. ಆಹಾರ ತೆಗೆದುಕೊಳ್ಳುವ ಮೊದಲು ನಾವು ಏನು ಯೋಚನೆ ಮಾಡಬೇಕು ಅಂತಂದರೆ, ನಾನು ಏನು ತಿಂತಾ ಇದ್ದೀನಿ, ಯಾವುದ್ರ ಜೊತೆ ತಿಂತಾ ಇದ್ದೀನಿ, ಏನನ್ನು ತಿಂತಾ ಇದ್ದೀನಿ ಅಂತ. ಈಗಿನ ಮಕ್ಕಳಿಗಂತೂ ನಮಗೆ ಇದೇ ಇರಲ್ಲ, ಪರಿವೇನೇ ಇರಲ್ಲ. ಯಾಕೆ ಅಂದರೆ ತಾಯಂದರು ತಿನ್ನಿಸ್ತಾ ಇರ್ತಾರೆ, ಇಲ್ಲ ತಂದೆಯರು ತಿನ್ನಿಸ್ತಾ ಇರ್ತಾರೆ, ಅದು ಹೀಗೆ ತಿಂತಾ ಇರುತ್ತೆ. ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತಂದರೆ, ಒಂದು ಮಗು ಬಂದಿತ್ತು. ಆ ಮಗು ನನ್ನ ಇದರಲ್ಲಿ ಯಾರೋ ಜಾಮೂನ್ ತಂದು ಕೊಟ್ಟಿದ್ರು ಪಾಪ. ಅಮ್ಮ ನಂಗೆ ಇದು ಬೇಕು ಅಂತ. ಆಯಿತು ತಗೊಳ್ಳಿ ಅಂದ್ಬಿಟ್ಟು ಕೊಟ್ಟೆ. ಅವ್ರ ಅಪ್ಪ ಹೇಳಿದ್ರು, ಬೆಳಗ್ಗೆನೇ ನೀನು ಇದೇ ಅಲ್ವಾ ಮನೇಲಿ ತಿನ್ಕೊಂಬಂದಿದ್ದು ಅಂತ. ಹೌದಾ ಅಂತಂದು. ನಾನು ತಿನ್ಸ್ಲಿಲ್ವಾ, ನೀನು TV ನೋಡ್ತಾ ಇದ್ದೆ ಅವಾಗ ತಿನ್ಸ್ಲಿಲ್ವಾ, ನಾನು ಇದೇ ನೀನು ತಿಂದಿದ್ದು ಅಂತ. ಅಂದರೆ ಏನು ತಿಂತಾ ಇದ್ದೀನಿ ಅಂತಲೇ ಗೊತ್ತಿಲ್ಲ ಮಕ್ಕಳಿಗೆ. ಏನು ತಿಂತಾ ಇದ್ದೀನಿ. ನಾವು ಕೂಡ ಅಷ್ಟೇ, ಅನ್ನ ಅಂದರೆ ಆಹಾರ ತಗೊಳ್ಳೋದು ಒಂದು ಯಜ್ಞ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮಿ ಅನ್ನಂ ಚತುರ್ವಿಧಂ. ಈ 4 ವಿಧವಾದ ಅನ್ನಗಳನ್ನು ನಾನು ನಿಮ್ಮ ಹೊಟ್ಟೆನಲ್ಲಿ ವೈಶ್ವಾನರ ಅಗ್ನಿ ರೂಪದಲ್ಲಿ ಇದ್ದು ಜೀರ್ಣ ಮಾಡ್ತೀನಿ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಇದಕ್ಕೆ ಇಂಧನ ಹೇಗಿರ್ಬೇಕು ಹೇಳಿ. ಎಲ್ಲೋ ಒಂದು ಕಡೆ ಕೂತ್ಕೊಂಡು, ಎಲ್ಲೋ ಒಂದು ಕಡೆ ಇದು ಮಾಡಿಕೊಂಡು ನಿಂತ್ಕೊಂಡು ಇವೆಲ್ಲ ತಿನ್ನೋದು ಸ್ವಲ್ಪ ನಮ್ಮ ದೇಹಕ್ಕೆ ವಿಚಿತ್ರವಾದ ಪರಿಣಾಮಗಳನ್ನು ಕೊಡೋಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ಅಷ್ಟೇ. ಆಮೇಲೆ ಯಾವುದ್ರ ಜೊತೆ ತಿಂತಾ ಇದ್ದೀನಿ ಅಂತ.
ಈಗ ಒಬ್ಬಟ್ಟು ಮಾಡ್ತೀವಿ ಮನೇಲಿ ಒಬ್ಬಟ್ಟು ಮಾಡಿದ್ರೆ ಹಾಲು ಮತ್ತು ತುಪ್ಪ ಹಾಕ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ ಹಿರಿಯರು. ಅಯ್ಯೋ ನನಗೆ ಕೊಲೆಸ್ಟ್ರಾಲ್ ಇದೆ, ತುಪ್ಪ ತಿನ್ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಬರೀ ಒಬ್ಬಟ್ಟು ತಿಂದರೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಹೊಟ್ಟೆ ಉಬ್ಬರಾಗುತ್ತೆ. ಬೇಳೆ ಹೊಟ್ಟೆ ಉಬ್ಬರ ಕಾಸು ಮಾಡುತ್ತೆ. ಆಹಾರದ ವಿಧಗಳಿದೆಯಲ್ಲ ಎಷ್ಟು ಮುಖ್ಯ ಅಂತಂದರೆ ಸಂಯೋಗ ಅಂತೀವಿ ಇದನ್ನು. ಸಂಯೋಗ ಸಂಸ್ಕಾರ ಇದೆಲ್ಲ ಕೂಡ ಆಹಾರಕ್ಕೆ. ನಾವಿವಾಗ ಅಕ್ಕಿನ ತೊಳೆಯೋದು ಇಟ್ ಇಸ್ ಅ ಸಂಸ್ಕಾರ, ಹುರಿಯೋದು ಸಂಸ್ಕಾರ, ನೀರ್ ಜೊತೆ ಬೆರೆಸೋದು ಇಟ್ ಇಸ್ ಸಂಸ್ಕಾರ. ಸಂಸ್ಕಾರದಿಂದ ಗುಣಗಳ ವರ್ಧನೆ ಆಗತ್ತೆ. ಸಂಸ್ಕಾರೋ ಹಿ ಗುಣಾಂತರ್ಧಾನ ಮುಚ್ಯತೆ. ಈ ಗುಣದಿಂದ ಇನ್ನೊಂದು ಗುಣ, ಇಟ್ ಬಿಕಮ್ಸ್ ಲೈಟರ್ ಫಾರ್ ಡೈಜೆಷನ್. ಸೊಪ್ಪನ್ನ ನಾವು ಬೇಯಿಸ್ತೀವಿ, ನೀರು ಮಾಡ್ತೀವಿ, ಫಸ್ಟ್ ತೊಳಿತೀವಿ, ಇದೆಲ್ಲ ಸಂಸ್ಕಾರಗಳು. ಅದಕ್ಕೆ ನಮ್ಮ ಆಹಾರದ ಪರಿಕಲ್ಪನೆ ಹೇಗಿದೆ ಅಂತಂದ್ರೆ, ನಮ್ಮ ಅಡಿಗೆ ಮನೆ ನಮಗೆ ಔಷಧಾಲಯ, ಆಹಾರವೇ ಮಹೌಷಧ. ಅದಕ್ಕೆ ಮಹಾಭೈಷಜ್ಯ ಅಂತಾನು ಹೇಳಿದ್ದಾರೆ ಕಾಶ್ಯಪ ಸಂಹಿತೆಯಲ್ಲಿ. ಅಡುಗೆ ಮನೆಯೇ ಔಷಧಾಲಯ, ಆಹಾರವೇ ಮಹೌಷಧ. ಆಹಾರ ಔಷಧಿ ಆಗಬೇಕೇ ಹೊರತು ಔಷಧಿ ಆಹಾರ ಆಗಬಾರ್ದು. ಆಹಾರನ ಈ ರೀತಿ ನಾವು ನಮ್ಮ ಮನೆಯಲ್ಲಿ ಒಗ್ಗರಣೆ ಡಬ್ಬಿ ಇರುತ್ತಲ್ಲ, ಎಲ್ಲರ ಮನೇಲೂ ಎಷ್ಟು ಕಂಪಾರ್ಟ್ಮೆಂಟ್ಸ್ ಇರುತ್ತೆ? ಮಿನಿಮಮ್ 7 ಹೇಳ್ತಾನೆ. 7 24/7 ಅದು ನಮ್ಮ ಜೊತೆನೇ ಇರುತ್ತೆ. ಅದಕ್ಕೆ ಅದೇ ನಮ್ಮ ಪ್ರಾಥಮಿಕ ಔಷಧಾಲಯ. ಒಂದು ಹೊಟ್ಟೆ ನೋವು ಬಂತು ತಕ್ಷಣ ಏನು ಖಾರ ಹಾಕ್ಕೊಂಡು ಅಥವಾ ಇದು ಹಾಕ್ಕೊಂಡು ಡಾಕ್ಟರ್ ಹತ್ರ ಓಡಲ್ಲ. ಒಂದು ಸ್ವಲ್ಪ ಬಿಸಿನೀರು ಕುಡಿಬೋದು, ಇಲ್ಲ ಅಂತಂದರೆ ಜೀರಿಗೆ ನೀರು ಕುಡಿಬೋದು, ಇಲ್ಲ ಅಂತಂದರೆ ಮೆಂತ್ಯ ಜೀರಿಗೆ ಧನಿಯಾ ಹಾಕ್ಬಿಟ್ಟು ಕಷಾಯ ಮಾಡಿ ಕುಡಿಬೋದು. ತಲೆನೋವು ಬಂತು ಅಂತಂದರೆ ಒಂದು ಸ್ವಲ್ಪ ಶುಂಠಿನ ಲೇಪ ಮಾಡಿ ಪಟ್ಟಿ ಹಾಕ್ಕೊಳ್ಬೋದು, ಕಡಿಮೆ ಆಗುತ್ತೆ. ಈ ಥರ ಬಂದ ತಕ್ಷಣ ಹೊಟ್ಟೆ ನೋವು ಅಂತ ಹೇಳಿದ ತಕ್ಷಣ ಯಾರೂ ಕೂಡ ಬಾಬಾ ಆಸ್ಪತ್ರೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗಲ್ಲ. ಈಗಿನ ಇದರಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ನಾವು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇಟ್ಕೊಳ್ಳಿಲ್ಲ ಅಂತಂದರೆ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಹೋಗ್ತಾ ಇದ್ರೆ ನೀವು ಬೇಕಾದಷ್ಟು ಟೆಸ್ಟ್ಗಳು, ಬೇಕಾದಷ್ಟು ಇದು ಮಾಡಿಸ್ಬೇಕಾಗುತ್ತೆ. ಅದಕ್ಕೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಆವಾಗಲೇ ಹೇಳ್ಬಿಟ್ಟಿದ್ದಾರೆ. ಸೊ ಪ್ರಿವೆಂಟಿವ್ ಮೆಡಿಸಿನ್ ಅಂದರೆ ಪ್ರಿವೆನ್ಷನ್ ಬಗ್ಗೆ ಒತ್ತು ಕೊಟ್ಟು ಟ್ರಾನ್ಸ್ಫರ್ಮೇಷನ್ ಆಫ್ ಫ್ರಮ್ ಇದೇನು ಹೇಳ್ತೀವಲ್ಲ, ಈ ಇಲ್ನೆಸ್ ಟು ವೆಲ್ ಬೀಯಿಂಗ್ನೆಸ್, ಅದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಇವಾಗ ಹಾಸ್ಪಿಟಲ್ಸ್ಗೆ ವೆಲ್ನೆಸ್ ಸೆಂಟರ್ಸ್ ಅಂತ ಹೇಳ್ತಾರೆ, ನಾಟ್ ಇದು ವೆಲ್ನೆಸ್ ಸೆಂಟರ್ಸ್ ಅಂತ. ಅಂದರೆ ಆರೋಗ್ಯ ಕೊಡುವಂಥದ್ದು, ಆರೋಗ್ಯ ತಿಳ್ಕೊಂಡು ಪಡೆಯೋವಂಥದ್ದು. ಹಿಂದೆ PHC ಅಂತಂದರೆ ಬಿಟ್ಟು ಒಂದು ಸಣ್ಣ ಗಾಯ ಆದರೆ ಹೋಗ್ಬಿಟ್ಟು ಇದು ಕಟ್ಸ್ಕೊಳ್ಳೋ ಅಂಥದ್ದು, ಒಂದು ಬ್ಯಾಂಡೇಜ್ ಹಾಕಿಸ್ಕೊಳ್ಳೋ ಅಂಥದ್ದು, ಆ ಥರ ಇತ್ತು. ಹಂಗಲ್ಲ. ಇವಾಗ ಜೀವನ ಶೈಲಿಯ ಬದಲಾವಣೆ ಪ್ರತಿಯೊಂದಕ್ಕೂ. ಒಂದು ಡಯಾಬಿಟೀಸ್ ಇರಲಿ, ಇದೇ ಥರ ಆಹಾರ ತಗೊಳ್ಬೇಕು, ಇದೇ ಥರ ಇರಬೇಕು. ಆ ಕ್ಲಾಸಿಕ್ಸಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಪಥ್ಯದ ಪರಿಕಲ್ಪನೆ, ಆಹಾರನೇ ಪಥ್ಯ ಆಗಬೇಕು ಅಂತ. ಪಥ್ಯೇ ಸತಿ ಗದಾರ್ಥಸ್ಯ ಕಿಂ ಔಷಧ ನಿಷೇವಣೈ. ಔಷಧಗಳು ಯಾಕೆ ಬೇಕಪ್ಪ? ಪಥ್ಯೇ ಅಸತಿ ಗದಾರ್ಥಸ್ಯ. ಯಾರು ಪಥ್ಯ ಫಾಲೋ ಮಾಡಲ್ವೋ ಅವರು ಕೂಡ ಔಷಧಿ ತಗೊಳ್ಳೋದು ವೇಸ್ಟು ಅಂತಲೇ ಹೇಳಿದ್ದಾರೆ. ನಾನು ಇಷ್ಟೊಂದು ಶ್ಲೋಕಗಳು ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನನಗೆ ಇದೇನಾಗಿದೆ ಅಂತಂದರೆ, ಅದು ತಿಳ್ಕೊಂಡ್ರೆ ನಿಮಗೂ ಕೂಡ ಒಂದು ಸಲ ಉತ್ಸಾಹ ಬರಲಿ ಅಂತ. ವಿನಾಪಿ ಭೇಷಜಂ ವ್ಯಾಧಿ ಪಥ್ಯೇನೈವ ನಿವರ್ತತೆ. ನೋಡಪ್ಪ, ಔಷಧಿಗಳು ನೀವು ತಗೊಳ್ಳಿಲ್ಲ ಅಂತಂದ್ರೂ ಪರವಾಗಿಲ್ಲ, ಫಾಲೋ ದಿಸ್ ಟೈಪ್ ಆಫ್ ಫುಡ್, ಆಹಾರ ವಿಹಾರ ವಿಚಾರ ಅಥವಾ ಕಾಯ ವಾಕ್ ಮನಸ್ಸು, ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ. ವಿನಾಪಿ ಭೇಷಜಂ ವ್ಯಾಧಿ, ಔಷಧಿ ತಗೊಳ್ಳದೇ ಇದ್ರು ಇದನ್ನು ಫಾಲೋ ಮಾಡ್ರಪ್ಪ. ಅದೂ ನೀವು ಎಷ್ಟೊಂದು ಡಾಕ್ಟ್ರುಗಳಿದ್ರೂ ಕೂಡ ಇದು ಪಥ್ಯ ಫಾಲೋ ಮಾಡಲಿಲ್ಲ ಅಂತಂದರೆ ನಿಮಗೆ ವೇಸ್ಟು. ವಿನಾಪಿ ಭೇಷಜಂ ವ್ಯಾಧಿ ಪಥ್ಯೇನೈವ ನಿವರ್ತತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ, ದೀಸ್ ಆರ್ ಆಲ್ ದಿ ಕ್ಲಾಸಿಕಲ್ ಎವಿಡೆನ್ಸಸ್ ವಿಚ್ ವಿ ಗೆಟ್ ರಿಗಾರ್ಡಿಂಗ್ ಆಹಾರ ಎಷ್ಟು ಪ್ರಾಮುಖ್ಯ ಅಂತ ಹೇಳಿ. ನೆಕ್ಸ್ಟು ತಯಾರಿಕಾ ವಿಧಾನ. ನಮ್ಮ ಮನೇಲಿ ಗೋಧಿ ಹಿಟ್ಟಿರುತ್ತೆ. ಗೋಧಿ ಹಿಟ್ಟಿನಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದಂಥದ್ದು ಯಾವುದು? ಪೂರಿ, ಚಪಾತಿ ಅಥವಾ ರೊಟ್ಟಿ ಥರ ಮಾಡ್ಕೋಬೋದು. ರೊಟ್ಟಿ ಸುಲಭವಾಗಿ ಜೀರ್ಣ ಆಗುತ್ತೆ. ಪೂರಿ ಆದರೆ
ಎಣ್ಣೆನೂ ಇರುತ್ತೆ, ಜೀರ್ಣ ಆಗೋದು ಕಷ್ಟ ಆಗುತ್ತೆ. ಯಾರು ಹಿತವರು ನಿಮಗೆ ಈ ಮೂವರ ಒಳಗೆ ಅಂತ ಯೋಚನೆ ಮಾಡಿ ಯಾವುದನ್ನು ಮಾಡಿಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಮನೇಲೇ ಮಾಡಿ ಉಪಯೋಗಿಸೋದು ಒಳ್ಳೆಯದು, ತಯಾರಿಕಾ ವಿಧಾನ. ಹಾಗೆಯೇ 3 ದಿವಸಕ್ಕೆ 4 ದಿವಸಕ್ಕಾಗೋಷ್ಟು ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋದು, ಮತ್ತೆ ಅದನ್ನೇ ತಗೊಳ್ಳೋದು, ಇವತ್ತು ದೋಸೆ ನಾಳೆ ಇಡ್ಲಿ ನಾಡಿದ್ದು ಪಡ್ಡು, ಈ ಥರ ಮಾಡ್ಕೊಳ್ಳೋದ್ರಿಂದ ಕೊಲೆಸ್ಟ್ರಾಲು ಜಾಸ್ತಿ ಆಗುತ್ತೆ, ಟ್ರೈಗ್ಲಿಸರೈಡ್ಸು ಜಾಸ್ತಿ ಆಗುತ್ತೆ, ಲಿವರ್ ಫಂಕ್ಷನ್ ಟೆಸ್ಟಲ್ಲೂ ತೊಂದರೆ ಬರುತ್ತೆ. ಆಮೇಲೆ ಅದನ್ನೇನು ಮಾಡೋದು, ಇನ್ನೂ ಆ ಉಳಿಕೆ ಆದರೆ ಈ ಹಿಂದಿನ ದಿವಸದ್ದಲ್ಲ, ಈ ವಾರದಿಂದ ಕೂಡ. ನನ್ನ ಒಬ್ಬರು ಪೇಷಂಟ್ ಬಂದಿದ್ದು, ಒಬ್ಳು ಹುಡುಗಿ PCOD ಪೇಷಂಟು. ಆ ಹುಡುಗಿ ಪಾಪ ಶಿ ಇಸ್ ದೇರ್ ಇನ್ ವೈಟ್ ಫೀಲ್ಡೋ ಎಲ್ಲೋ ಅನಿಸುತ್ತೆ, ಎಲ್ಲ ಪಾಪ ಸಮಸ್ಯೆಗಳು. ಏನಮ್ಮ, ನಾವು ಫಸ್ಟು ಆಯುರ್ವೇದ ವೈದ್ಯರು ನಾವು ಇಂಪಾರ್ಟೆಂಟಾಗಿ ಏನು ಕೇಳ್ತೀವಿ ಅಂತಂದರೆ, ನಿನ್ನ ಆಹಾರ ಹೇಗೆ ತೊಗೊಳ್ತೀಯಮ್ಮ, ಏನು ಮಾಡ್ತೀಯ ಅಂತಂದರೆ, 1 kg ಪಲಾವ್ ತರಿಸ್ಬಿಡ್ತೀನಿ ಡಾಕ್ಟ್ರೆ, ಅದು ಮುಗಿಯೋವರೆಗೂ ಅದನ್ನೇ ತಿಂತಾ ಇರ್ತೀನಿ. ಅಯ್ಯಪ್ಪ ದೇವ್ರೆ, ಏನಿದು? ಅದ್ರ ಜೊತೆಗೆ ಮೊಸರು ತಗೋತೀನಿ, ಒಂದು ದಿವಸ ಮೊಸರು, ಇನ್ನೊಂದು ದಿವಸ ಏನೋ ಮಾಡ್ಕೋತೀನಿ ಡಾಕ್ಟ್ರೆ, ಅಷ್ಟೇ. 1 kg ಪಲಾವ್ ಖಾಲಿ ಆಗೋವರೆಗೂ ಅದನ್ನೇ ಉಪಯೋಗಿಸ್ತಾ ಇರ್ತೀನಿ. ಆ್ಯಕ್ಚುಲಾಗಿ ಏನು ಹೇಳುತ್ತೆ ಅಂದರೆ, ಪುನರುಷ್ಣಿ ಕೃತಂ ಪುನಃ. ಒಂದ್ಸತಿ ನಾವು ಅಡುಗೆ ಮಾಡಿಟ್ಬಿಟ್ಟು ಮತ್ತೆ ಬಿಸಿ ಮಾಡಿದ್ರೆ ಅದು ವಿಷ. ಅದನ್ನು ನಾವು ತಿಂತಾ ಇರ್ತೀವಿ. ಅಸಿಡಿಟಿ, ಯಾರು ನೋಡಿದ್ರು ಎದೆ ಉರಿ, ಎದೆ ಚಳಕು, ಹುಳಿ ತೇಗು, ವಾಂತಿ. 2ನೇದು ಮೈಗ್ರೇನು, ಆಮೇಲಿಂದ ಮತ್ತೆ ಹೊಟ್ಟೆ ನೋವು, IBS. ಎಷ್ಟು ಚೆನ್ನಾಗಿ ಆ ಪೇಷಂಟ್ಸು ಇದು ಅವರೇ ಹೇಳ್ಬಿಡ್ತಾರೆ, ನನಗೆ IBS ಡಾಕ್ಟ್ರೆ 5-6 ವರ್ಷದಿಂದ ಇದೆ. ಈ ಸೋ ನೈಸ್ಲಿ ದೇ ವಿಲ್, ಅಂದರೆ ಈ ಗೂಗಲ್ ಬೇರೆ ಇರುತ್ತಲ್ಲ, ಓ ಇದಿದ್ರೆ ಇದಿದು ಅಂತ. ಸೊ ಡಯಾಗ್ನೋಸಿಸ್ ಈಸಿ ಫಾರ್ ಡಾಕ್ಟರ್ಸ್. ಆ ಥರ ಆಗುತ್ತೆ. ಅದನ್ನೇ ಅಗ್ನಿ ಅನ್ನೋದು ತುಂಬ ಇಂಪಾರ್ಟೆಂಟು. ಇದು ಸರಿ ಮಾಡಿಕೊಳ್ಳಿಲ್ಲ ಅಂತಂದರೆ ಜೀವನ ಶೈಲಿನಲ್ಲಿ ನಾವು ನಮ್ಮ ಮಕ್ಕಳು, ನಮ್ಮ ಸಮಾಜ ಇಷ್ಟೂ ಕೂಡ ಈ ಆಹಾರದಲ್ಲಿ ನಾವು ಬದಲಾವಣೆಗಳು ತಂದ್ಕೊಳ್ಳಿಲ್ಲ ಅಂತಂದರೆ ತುಂಬ 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 ಅದಕ್ಕೆ ಈ ಡಯಾಬಿಟಿಕ್ ಕ್ಯಾಪಿಟಲ್ ಆಗ್ತಾ ಇದೆ, ಕ್ಯಾನ್ಸರ್ ಕ್ಯಾಪಿಟಲ್ ಆಗ್ತಾ ಇದೆ, ಇದು ಕ್ಯಾಪಿಟಲ್ ಆಗ್ತಾ ಇದೆ ನಮ್ಮ ವರ್ಲ್ಡ್ ಅಂತಂದರೆ. NCDs, ಅಸಾಂಕ್ರಾಮಿಕ ರೋಗಗಳು, ಇವೆಲ್ಲ ಕೂಡ. ಥೈರಾಯ್ಡು ಯಾರು ನೋಡಿದ್ರು ಟೆಸ್ಟ್ ಮಾಡಿದ್ರೆ ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್, ಈ ಥರ ಕಾಯಿಲೆಗಳಿಗೆ ತುಂಬ ತುತ್ತಾಗ್ತಿದ್ದಾರೆ. ಇದು ಇಟ್ ಈಸ್ ನಾಟ್ ಎ ಗುಡ್ ಡೆವಲಪ್ಮೆಂಟ್ ಅಲ್ವಾ? ಆರೋಗ್ಯಕರ ಸಮಾಜ ಇರಬೇಕು ಅಂತಂದರೆ ನಮ್ಮಲ್ಲಿ ಮತ್ತು ತುಂಬ ಇದೆ, ಬುದ್ಧಿವಂತರಿದ್ದಾರೆ, ಮಕ್ಕಳು ಎಲ್ಲರೂ ಇದ್ದಾರೆ. ಬಟ್ ಸಮಾಜ ಆರೋಗ್ಯಕರವಾಗಿರಬೇಕು ಅಂತಂದರೆ ಆರೋಗ್ಯ, ಆಹಾರ, ವಿಹಾರ, ವಿಚಾರ, ಇದು 3ರಲ್ಲೂ ಕೂಡ ನಾವು ನಮ್ಮ ಪ್ರಗತಿಯನ್ನು ತೋರಿಸ್ಬೇಕು. ಆಮೇಲೆ ಎಷ್ಟು ತಿನ್ನಬೇಕು ಯಾರ್ಯಾರಿಗೆ ಗೊತ್ತಾ? ಎಷ್ಟು ಕೊಟ್ಟಷ್ಟು ತಿನ್ನಬೇಕು ಡಾಕ್ಟ್ರೆ, ನನ್ನ ಹೆಂಡತಿ ಎಷ್ಟು ಹಾಕ್ಕೊಡ್ತಾಳೋ ಅಷ್ಟು ತಿನ್ನಬೇಕು. ಎಷ್ಟು ತಿನ್ನಬೇಕು ಅಂತಂದರೆ, ನಮ್ಮ ಹೊಟ್ಟೆ ಇರುತ್ತಲ್ಲ, ಅರ್ಧದಷ್ಟು ಮಾತ್ರ ತುಂಬಿಸ್ಬೇಕು, ಅರ್ಧದಷ್ಟು ಸಾಲಿಡ್ಸು, ಇನ್ನು 1/4 ಭಾಗ ಲಿಕ್ವಿಡ್ಸು, ಇನ್ನು ಉಳಿದಿದ್ದು ಅವಕಾಶ ಅಂದರೆ ಜಾಗ ಕೊಟ್ಟು ತಿನ್ಬೇಕಂತೆ. ಒಂದು ತೇಗು, ಒಂದು ಉದ್ಗಾರ ಬಂದ ತಕ್ಷಣ ನಿಲ್ಲಿಸ್ಬಿಡ್ಬೇಕು. ಶುದ್ಧ ಉದ್ಗಾರ ಅಂತೀವಿ ಅದಕ್ಕೆ. ಒಂದು ತೇಗು ಬಂದಮೇಲೆ ತಿನ್ನೋದನ್ನು ನಿಲ್ಲಿಸ್ಬಿಡ್ಬೇಕು. ತಟ್ಟೆ ಖಾಲಿ ಆಗಿಲ್ವಲ್ಲ ಅಂತಲ್ಲ, ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೋಬೇಕು. ಆಮೇಲಿಂದ ಆ ಸಾವಕಾಶವಾಗಿ ಊಟ ಮಾಡಿ ಅಂತ ಹೇಳ್ತೀವಲ್ಲ, ಅವಕಾಶೇನ ಭುಂಜೀತ, ಸ್ವಲ್ಪ ಜಾಗ ಇಟ್ಕೊಂಡು ತಿನ್ರಪ್ಪ ಅಂತ. ಸಾವಕಾಶವಾಗಿ ಊಟ ಮಾಡಿ ಅಂತ ಹೇಳ್ತೀವಲ್ಲ, ನಿಧಾನಕ್ಕೆ ಊಟ ಮಾಡಿ ಅಂತಲ್ಲ, ಸ್ವಲ್ಪ ಅವಕಾಶ ಇಟ್ಕೊಂಡು ಅದನ್ನು ತಿನ್ರಿ. ಅಥವಾ ಮಿಕ್ಸಿಗೆ ಫುಲ್ ಹಾಕ್ಬಿಟ್ರೆ ಹೆಂಗಿರುತ್ತೆ ಕಲ್ಪನೆ ಮಾಡ್ಕೊಳ್ಳಿ. ಮಿಕ್ಸಿನಲ್ಲಿ ಫುಲ್ಲು ತುಂಬಿಸ್ಬಿಟ್ರೆ ಇಟ್ ಗೆಟ್ ಸ್ಪಿಲ್ಟ್. ಅಥವಾ ಕಮ್ಮಿ ಹಾಕಿದ್ರೆ, ಇಷ್ಟು ಹಾಕಿದ್ರೆ ಗ್ರೈಂಡೇ ಆಗೋದಿಲ್ಲ. ಸೊ ಮಧ್ಯ ನೀರನ್ನು ಹಾಕ್ತಾ ಮಿಕ್ಸಿಗೆ ಕರೆಕ್ಟಾಗಿ ಹಾಕಿದ್ರೆ ಹದವಾಗಿ ರುಬ್ಬುತ್ತೆ. ಸೇಮ್ ಕಾನ್ಸೆಪ್ಟು. ಆ್ಯಂಡ್ ಯಾವಾಗ ತಿನ್ನಬೇಕು? ಲಂಚ್ ಅವರ್ ಇದ್ದಾಗ ತಿನ್ನಬೇಕು, ಹಸಿವಾದಾಗ ತಿನ್ನಬೇಕು. ಹಸಿವೆ ಯಾಮ ಮಧ್ಯೆ ನ ಭುಂಜೀತ ಯಾಮ ಯುಗ್ಮಂ ನ ಲಂಘಯೇತ್. ಒಂದು ಆಹಾರ ತಗೊಂಡ್ಮೇಲೆ ಅಟ್ಲೀಸ್ಟ್ ಅದು ಜೀರ್ಣ ಆಗಿ, ಆ ಜೀರ್ಣ ಆಗಿರುವಂಥ ಆಹಾರ ನಮಗೆ ಇದು ಕೊಡುತ್ತೆ, ಶಕ್ತಿ ಕೊಡುತ್ತೆ, ಎನರ್ಜಿ ಕೊಡುತ್ತೆ. ಮೇಲಿನ ಮೇಲೆ ತಿಂತಾ ಇದ್ರೆ ಎನರ್ಜಿ ಕೊಡಲ್ಲ, ಸುಸ್ತಾಗ್ಬಿಡ್ತೀವಿ ಆ್ಯಕ್ಚುಲಾಗಿ. ನಾವು ಆರೋಗ್ಯವಾಗಿದ್ದೀವಿ ಅನ್ನೋ ಲಕ್ಷಣಗಳೇನು?
ಬಿ ಪಿ ನಾರ್ಮಲ್ ಇರಬೇಕು, ಶುಗರ್ ನಾರ್ಮಲ್ ಇರಬೇಕು, ಇದು ನಾರ್ಮಲ್ ಇರಬೇಕು ಅಂತನಾ? ಹೊಟ್ಟೆ ಹಸಿವಾಗಬೇಕು. ರುಚಿರ ಆಹಾರ ಕಾಲೆ, ಹಸಿವಾದಾಗ ಏನು ಆಹಾರ ತಗೊಳ್ತೀವೋ ಅದು ನಮಗೆ ರುಚಿಸ್ಬೇಕು. ರುಚಿರ ಆಹಾರ ಕಾಲೆ ಅಭ್ಯವಹೃತ ಅಭಿಲಾಷ, ಅಭ್ಯವಹೃತ ಅನ್ನಸ್ಯ ಕಾಲೇ ಸಮ್ಯಕ್ ಜರಣಂ. ನಾವೇನು ತಿಂದಿರ್ತೀವಲ್ಲ ಅದು ಕರೆಕ್ಟಾಗಿ ಎಷ್ಟು ಹೊತ್ತಿಗೆ ಜೀರ್ಣ ಆಗಬೇಕೋ ಆ ಹೊತ್ತಿಗೆ ಜೀರ್ಣ ಆಗಬೇಕು. ಆಮೇಲೆ ನಿದ್ರಾ ಲಾಭೋ ಯಥಾ ಕಾಲೆ, ಯಾವಾಗ ನಿದ್ದೆ ಮಾಡಬೇಕಲ್ಲ ಆವಾಗ ನಿದ್ದೆ ಬರಬೇಕು, ಕೂತ್ಕಡೆ ಹಿಂಗಲ್ಲ. ನಿದ್ರಾ ಲಾಭೋ ಯಥಾ ಕಾಲೆ ವೈಕಾರಿಕಾನಾಂ ಸ್ವಪ್ನಾನಾಂ ಅದರ್ಶನಂ. ಏನೋ ಬೇರೆ 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 ಕೆಟ್ಟ ಕನಸುಗಳು ಬರಬಾರ್ದಂತೆ. ಸುಖೇನ ಪ್ರತಿಬೋಧನಂ, ಬೆಳಗ್ಗೆ ಹೇಳ್ಬೇಕಾದ್ರೆ ಉತ್ಸಾಹಯುತವಾಗಿ ಎದ್ದೇಳಬೇಕು. ವಿ ಶುಡ್ ಬಿ ಹ್ಯಾಪಿಲಿ ಗೆಟಿಂಗ್ ಅಪ್, ಸುಖವಾಗಿ ಎದ್ದೇಳ್ಬೇಕಂತೆ. ಅಯ್ಯೋ ಅಲಾರಂ ಪಟಾರ ಅಂತ ಹೊಡೆದ್ಬಿಟ್ಟು ಹಿಂಗೆ ಮಲ್ಕೊಳ್ಳೋದಲ್ಲ. ಸುಖೇನ ಪ್ರತಿಬೋಧನಂ. ಸೊ ಇದಿಷ್ಟು ಕೂಡ ಇಂಡಿಸೀಸ್ ಆಫ್ ಹೆಲ್ತ್, ನಾ ಚೆನ್ನಾಗಿದ್ದೀನಿ ಅಂತ ಹೇಳಕ್ಕೆ. ಸೊ ಇದಿಷ್ಟು ಹೇಳ್ತಾ ಮತ್ತು ಯಾವಾಗ ತಿನ್ನಬೇಕು, ಎಲ್ಲಿ ತಿನ್ನಬೇಕು, ಎಲ್ಲಿ ತಿನ್ನಬೇಕು, ಅಡುಗೆ ಮನೆಯಲ್ಲಿ ಅಥವಾ ಎಲ್ಲಿ ಶುದ್ಧವಾಗಿ ಶುಚಿಯಾಗಿ ಇರುತ್ತಲ್ಲ ಆ ಥರ ಪ್ಲೇಸಲ್ಲಿ ಹೇಗೆ ತಿನ್ನಬೇಕು, ಮತ್ತು ಇದು ನನಗೆ ಒಗ್ಗುತ್ತಾ ಅಂತ. ಫಸ್ಟು ಮದುವೆ ಮನೆಗೆ ಹೋಗ್ತೀವಪ್ಪ, ಎಲ್ಲ ಊಟ ಮಾಡ್ತೀವಿ, ಆಮೇಲೆ ಅಯ್ಯೋ ಐಸ್ ಕ್ರೀಮ್ ಇದೆಯಾ ಅಂತ ನೋಡ್ತೀವಿ. ಮೊಸರನ್ನ ತಿಂದಿರ್ತೀವಿ, ಮೊಸರನ್ನಕ್ಕೆ ಆದವು ಮಧುರಮಶ್ನೀಯ. ಫಸ್ಟ್ ನಮ್ಮ ಬಾಳೆ ಎಲೆ ಪರಿಕಲ್ಪನೆ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇದು ದಿಸ್ ಇಸ್ ಲೈಕ್ ಫುಡ್ ಪಿರಮಿಡ್. ನೀವು ನೆನಪಿಸ್ಕೊಳ್ಳಿ, ಈ ಉಪ್ಪಿನಕಾಯಿ ಇದೆಲ್ಲ ಎಷ್ಟು ಕಡಿಮೆ ಹಾಕ್ತಾರಲ್ವ, ಎಡಗಡೆಗೆ ಹಾಕಿರ್ತಾರೆ ಉಪ್ಪು ಉಪ್ಪಿನಕಾಯಿ ಎಲ್ಲನೂ. ಅದು ಕಡಿಮೆ ಕ್ವಾಂಟಿಟಿ ತಗೊಳ್ಬೇಕು ಅಂತ. ಮತ್ತೆ ಪಾಯಸ ಬಲಗಡೆಗೆ ಬಡಿಸ್ತಾರೆ. ಆದವು ಮಧುರಮಶ್ನೀಯ, ಫಸ್ಟು ಸಿಹಿಯಿಂದ ಶುರು ಮಾಡ್ಬೇಕಂತೆ. ಮಧುರ ರಸ, ಅಮ್ಲ ರಸ, ಲವಣ ರಸ, ತಿಕ್ತ ರಸ, ಕಟು ರಸ, ಕಷಾಯ ರಸ ಅಂತ. ಮಧುರ ರಸ ಅಂತಂದ್ರೆ ಸ್ವೀಟ್ ಟೇಸ್ಟ್. ಮಧುರ ರಸ ಆದ್ಮೇಲೆ ಅಮ್ಲ ರಸ. ಅಮ್ಲ ಅಂದ್ರೆ ಹುಳಿ ಎಲ್ಲ ಮಿಕ್ಸ್. ನಾವು ಸಾಂಬಾರ್ ಹೇಳ್ತೀವಲ್ಲ, ಸಾಂಬಾರ್ನಲ್ಲಿ ಅಮ್ಲ ರಸ ಇರುತ್ತೆ, ಹುಳಿ ರಸ, ಲವಣ ರಸ, ಉಪ್ಪಿರುತ್ತೆ. ಆಮೇಲೆ ಕಟು ತಿಕ್ತ ರಸಗಳು, ಅದರಲ್ಲಿ ಸಾಂಬಾರ್ ಪುಡಿನಲ್ಲಿ ಖಾರ ಇರುತ್ತೆ. ತಿಕ್ತ ಅಂತಂದ್ರೆ ಬಿಟ್ಟರ್ಸ್, ಅದು ತರಕಾರಿ ರೂಪದಲ್ಲಿರುತ್ತೆ. ಅಂಡ್ ಜೊತೆಗೆ ಕಷಾಯ ರಸ ಅಂತಂದ್ರೆ ಮಜ್ಜಿಗೆ. ಇದಿಷ್ಟು ಮುಗಿಸ್ಬೇಕು. ಷಡ್ರಸೋಪೇತವಾದ ಆಹಾರ ಅಂತಂದ್ರೆ ಇದೇನೆ. ಅಂದ್ರೆ ನಾವು ಬ್ಯಾಲೆನ್ಸ್ಡ್ ಫುಡ್ ಅಂತೀವಲ್ಲ, ಇದು ಬ್ಯಾಲೆನ್ಸ್ಡ್ ಡಯಟ್ನಲ್ಲಿ ಸರ್ವರಸಾಭ್ಯಾಸ. ಅಯ್ಯೋ ನನ್ನ ಮಗ ಕಹಿ ಏನು ತಿನ್ನೋದೇ ಇಲ್ಲ ಡಾಕ್ಟರ್, ಬರೇ ಸಿಹಿನೇ ತಿನ್ಕೊಂಡಿರ್ತಾನೆ. ನಿಜವಾಗ್ಲೂ ದಿಸ್ ಇಸ್ ಟ್ರೂ. ಎಷ್ಟೋ ಪೇಷಂಟ್ಸ್ಗೆ, ಅಂದರೆ ಎಷ್ಟೋ ಮಂದಿ ಬರ್ತಾರಲ್ಲ ಅವರಿಗೆ ಬರೇ ಈ ಇದರಲ್ಲಿರ್ತಾರೆ, ಸಾಫ್ಟ್ವೇರು ಇದರಲ್ಲಿರ್ತಾರೆ, ಬೇಕಾದಷ್ಟು ದುಡ್ಡಿರುತ್ತೆ, ಬರೀ ಸ್ವೀಟ್ ಬಾಕ್ಸು, ಡ್ರೈ ಫ್ರೂಟ್ಸು ಎಲ್ಲ ತಿಂದು 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 30 ವರ್ಷಕ್ಕೆಲ್ಲ ಶುಗರ್ ಲೆವೆಲ್ ಚೆಕ್ ಮಾಡಿಸಿದ್ರೆ 300 ಇತ್ತು ಡಾಕ್ಟ್ರೆ. ನೀನು ಏನಪ್ಪ ತಿಂದೆ? ನಿನ್ನೆ ಎಲ್ಲ ಒಂದು 100 ಗ್ರಾಮ್ ಗೋಡಂಬಿ, 100 ಗ್ರಾಮ್ ಬಾದಾಮಿ ಹುರಿದ್ಬಿಟ್ಟು ತಿನ್ಬಿಟ್ಟೆ ಡಾಕ್ಟ್ರೆ. ಇದು ದಿಸ್ ಇಸ್ ನಾಟ್ ಗುಡ್. ಅಂದರೆ ಬರೀ ಒಂದೇ ಒಂದು ಮಧುರ ರಸ ಅಥವಾ ಇದು ಬೇರೆ. ಕೆಲವರಂತೂ ಡಾಕ್ಟ್ರೆ ನಂಗೆ ಶುಗರ್ ಶುರುವಾಗಿದೆ ಅಂದ್ಬಿಟ್ಟು ಹಾಗಲಕಾಯಿ ಜ್ಯೂಸ್ ದಿನ ಕುಡಿಯೋದು. ದಟ್ ಈಸ್ ಆಲ್ಸೋ ನಾಟ್ ಗುಡ್. ಯಾಕೆಂದರೆ ವರ್ಷಾನ್ಗಟ್ಲೆ ಕುಡಿತಾ ರಕ್ತನಾಳಗಳಲ್ಲಿ ಗಟ್ಟಿಯಾಗ್ಬಿಡುತ್ತೆ. ದೇ ಗಿವ್ ವೇಟ್. ಅದು ಪಟಾರ ಅಂತ ಹೊಡ್ಕೊಳುತ್ತೆ ಒಂದಿನ. ಇದರ ಬ್ರೈನಲ್ಲಿ ಆರ್ ಹಾರ್ಟಲ್ಲಿ ಹೊಡ್ಕೊಂಡು ಬಿಡುತ್ತೆ. ಈ ಥರ ಯಾಕೆ? ಯಾವುದೇ ರಸ ಅಂದರೆ ಯಾವುದೇ ಆ ರಸಗಳಿದೆಯಲ್ಲ, ದೇ ಹ್ಯಾವ್ ದೇರ್ ಓನ್ ವೇಸ್ ಆಫ್ ಆ್ಯಕ್ಷನ್. ಅದನ್ನು ಎಷ್ಟು ಬೇಕೋ ಅಷ್ಟು ಮಾತ್ರನೇ ಉಪಯೋಗಿಸ್ಬೇಕು. ಅದಕ್ಕೆ ಮಾಡ್ರೇಷನ್ ಈಸ್ ದ ಕೀ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತೀವಿ ನೋಡಿ. ಮಾಡ್ರೇಷನ್ ಈಸ್ ದ ಕೀ ಫಾರ್ ಎವ್ರಿಥಿಂಗ್. ಎಲ್ಲದರಲ್ಲೂ ಮಾಡ್ರೇಟ್ ಆಗಿರ್ಬೇಕು ನಾವು. ಸೊ ಇದಿಷ್ಟು ಕೂಡ ಷಡ್ರಸಗಳ ಪರಿಕಲ್ಪನೆ. ಮತ್ತು ನನಗೆ ಒಗ್ಗುತ್ತಾ? ಈಗ ಸುಮಾರು ಜನಕ್ಕೆ ಅಲರ್ಜಿ ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಧೂಳಿನ ಅಲರ್ಜಿ, ಇಲ್ಲ ಅಂತಂದರೆ ಆಹಾರದಲ್ಲಿ ಅಲರ್ಜಿ. ನನಗೆ ಕೆಲವರಿಗೆ ಈ ಕಡಲೆಕಾಯಿ ಬೀಜ ತಿಂದರೆ ಆಗಲ್ಲ. ಆಮೇಲೆ ಕೆಲವರಿಗೆ ಈ ಪನ್ನೀರು, ಆಮೇಲೆ ಅದೇನೋ ಹೇಳ್ತಾರಲ್ಲ ಚೀಸು, ಬಟರು ಇಂಥವು ತಿಂದರೆ ಆಗಲ್ಲ. ಕೆಲವರಿಗೆ
ಆ ಪ್ರಿಸರ್ವೇಟಿವ್ ಹಾಕಿರುವಂಥ ಆಹಾರಗಳಾಗಲ್ಲ. ಯಾವ ರೀತಿ ತೋರಿಸುತ್ತೆ? ಇದರ್ ಸ್ಕಿನ್ ರ್ಯಾಷಸ್ ಬರುತ್ತೆ, ಅಥವಾ ಇದರಲ್ಲಿ ನವೆ ಆಗ್ತಾನೇ ಇರುತ್ತೆ. ಈ ಥರ ಒಗ್ಗೋ ಆಹಾರ ತಿನ್ಬೇಕೇ ಹೊರತು ಅವ್ರು ತಿಂತಾರಲ್ಲ, ನನ್ನ ಫ್ರೆಂಡು ಡಾಕ್ಟ್ರ್ 2 ಐಸ್ ಕ್ರೀಮ್ ತಿನ್ಬಿಟ್ಲು, ನಂಗೆ ತಿನ್ನೋಕ್ಕೆ ಆಗಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಯಾವ್ದು ನಮಗೆ ಒಗ್ಗುತ್ತಲ್ಲ ಅಂಥ ಆಹಾರನ ತಗೊಳ್ಬೇಕು. ಇನ್ನು ನೆಕ್ಸ್ಟ್ ಆಹಾರ ಅಂತಂದರೆ ನೋಡಿ, ಸಾತ್ವಿಕವಾದ ಆಹಾರ, ರಾಜಸಿಕವಾದ ಆಹಾರ, ತಾಮಸಿಕವಾದ ಆಹಾರ. ಸಾತ್ವಿಕವಾದ ಆಹಾರ ಅಂತಂದರೆ ನಾವೆಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ, ಋಷಿ ಮುನಿಗಳು ತಿಂತಾರಲ್ಲ ಹಣ್ಣು ಹಂಪಲು ಈ ಥರ ಆಹಾರ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಅದಕ್ಕಿಂತ ಏನು ಅಂತಂದರೆ, ಯಾವ ಆಹಾರ ನಮ್ಮ ದೇಹಕ್ಕೆ ತೊಂದರೆ ಕೊಡಲ್ವೋ, ಯಾವುದೇ ರೀತಿ ಈ ಥರ ಬ್ಯಾಲೆನ್ಸಸ್ನ ತಪ್ಪಿಸಲ್ವೋ, ದಟ್ ಈಸ್ ಸಾತ್ವಿಕ ಆಹಾರ ನಮಗೆ. ರಾಜಸಿಕ ಆಹಾರ ಅಂತಂದರೆ ಬರೀ ಹುಳಿ ಉಪ್ಪು ಖಾರ ಜಾಸ್ತಿ ತಿನ್ನೋವಂಥದ್ದು, ಇಟ್ ಈಸ್ ರಾಜಸಿಕ ಆಹಾರ. ಆಮೇಲೆ ತಾಮಸಿಕ ಆಹಾರ ಅಂತಂದರೆ ಹಳ್ಸೋಗಿರೋದು, ಅಯ್ಯೋ ಹೆಂಗೆ ಬಿಸಾಕೋದು ಅಂತಂದ್ಬಿಟ್ಟು ಹಿಂದಿನ ದಿವಸದ್ದು ಚಟ್ನಿ ಮಾಡಿ 3 ದಿವಸದ್ದು 4 ದಿವಸದ್ದು ಪರ್ಯುಷಿತ ಶೀತ ಈ ಥರ ಆಹಾರ, ಇದನ್ನು ತಾಮಸಿಕವಾದ ಆಹಾರ ಅಂತ ಹೇಳ್ತೀವಿ. ನೋಡಿ, ಈ 3ರಲ್ಲಿ ನಾವು ಯಾರ ಹಿತವರನ್ನ ಸೆಲೆಕ್ಟ್ ಮಾಡ್ಕೋಬೇಕೋ ಅದು ನಮಗೆ ಬಿಟ್ಟಿದ್ದು ಅಷ್ಟೇ. ಸೊ ನೆಕ್ಸ್ಟ್ ಇನ್ನು ಆಹಾರದ ಬಗ್ಗೆ ಸ್ವಲ್ಪ ಮಟ್ಟಿಗೆ ನನಗನ್ಸುತ್ತೆ ಒಂಚೂರು ಚಿತ್ರಣ ಇದು ಕೊಟ್ಟು, ನೆಕ್ಸ್ಟು ಇನ್ನು ಮನೆ ಮದ್ದು ಅಂಥದ್ದನ್ನು ನೆಕ್ಸ್ಟ್ ಇದೆಯಲ್ಲ ಟಾಪಿಕ್, ಹೋಮ್ ರೆಮಿಡೀಸ್, ಆಹಾರ ಮತ್ತು ಮನೆ ಮದ್ದು. ನಾವು ನಮಗೆಲ್ಲರಿಗೂ ಗೊತ್ತು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಈ ಊಟ ಬಲ್ಲವನಿಗೆ ಅಂತಂದರೆ ನೋಡಿ, ಇದಿಷ್ಟು ತಿಳ್ಕೊಂಡಿರ್ಬೇಕು. ಯಾವ ದೋಷ ದೂಷ್ಯ ಬಲ ಕಾಲ, ಯಾವಾಗ ತಿನ್ನಬೇಕು, ಅವಸ್ಥಾ, ಪ್ರಕೃತಿ, ಇದಿಷ್ಟು ನನಗೆ ವಾತ ಪ್ರಕೃತಿನ, ಪಿತ್ತ ಪ್ರಕೃತಿನ, ಕಫ ಪ್ರಕೃತಿನ, ಆ ಪ್ರಕೃತಿಗೆ ಅನುಸಾರವಾಗ ಆಹಾರ, ಇದಲ್ಲದೆ ಇನ್ನೂ ಕಾನ್ಸೆಪ್ಟ್ಸ್ ಎಷ್ಟಿದೆ ಅಂತಂದರೆ ವಿರುದ್ಧ ಆಹಾರ ಅಂತ. ನನಗೆ ಕೆಲವು ಆಹಾರಗಳು ವಿರುದ್ಧ, ಅಂದರೆ ಸಿಹಿ ಮತ್ತು ಹುಳಿ ಎರಡೂ ಮಿಕ್ಸ್ ಮಾಡಬಾರ್ದು. ಈ ಹುಳಿ ಹಣ್ಣುಗಳಿಂದ ಹಾಲು ಹಾಕ್ಬಿಟ್ಟು ಮಿಲ್ಕ್ ಶೇಕು ಕುಡಿತಾರಲ್ಲ, ಅದು ಲಾಂಗ್ ಟರ್ಮಲ್ಲಿ ತೊಂದರೆ ಕೊಡ್ತಾ ಬರುತ್ತೆ. ಆಮೇಲೆ ಕೆಲವರಿಗೆ ಮೋಷನ್ ಆಗಲ್ಲ, ಕಾನ್ಸ್ಟಿಪೇಷನ್ನು ಜಾಸ್ತಿ ಪ್ರಾಬ್ಲಮ್ಮು ಈಗ. ಸೊ ಯಾವ ಆಹಾರ ನಮಗೆ ಹಿತವಾಗಿರುತ್ತಲ್ಲ, ಆ ಹಿತವಾಗಿರುವಂಥ ಆಹಾರ ತಗೊಂಡ್ರೆ ಈ ಸಮಸ್ಯೆಗಳು ಬರೋದಿಲ್ಲ. ಆದರೂ ಕೂಡ ಒಂದೊಂದು ಸತಿ ಸಮಸ್ಯೆ ಕಾಣಿಸ್ಕೊಳ್ಬಿಡ್ತಪ್ಪ. ಆವಾಗ ಏನು ಮಾಡೋದು? ನಮ್ಮ ಮನೆಯಲ್ಲೇ ಇರುತ್ತಲ್ಲ ಆ ಥರ ನಮ್ಮ ಮನೆಯಲ್ಲೇ ಇರೋ ಅಂಥ ಎಷ್ಟು ಜನ ಇಲ್ಲಿ ಎಷ್ಟು ಟೆರೆಸ್ ಗಾರ್ಡನ್ನು ಏನೋ ಮಾಡ್ಕೊಂಡಿರ್ತಾರಲ್ವ ಸ್ವಲ್ಪ ಜನ, ಟೆರೆಸ್ ಗಾರ್ಡನ್ ಮನೆಯಲ್ಲೇ ಏನೋ ಒಂದು ತುಳಸಿ ಇರುತ್ತೆ ಮನೆಯಲ್ಲಿ, ಆಮೇಲೆ ಅಮೃತ ಬಳ್ಳಿ ಬೆಳ್ಕೊಂಡಿರ್ತಾರೆ, ಆಮೇಲೆ ಈ ದೊಡ್ಡ ಪತ್ರೆ ಇರುತ್ತೆ, ಭೃಂಗರಾಜ ಇರುತ್ತೆ, ನೆಲನಲ್ಲಿ ಇರುತ್ತೆ ಅಲ್ವಾ, ಅರಿಶಿನ ಬೆಳೀತಾರೆ. ಅದನ್ನು ಮನೆಯಲ್ಲೇ ಬೆಳೆದು, ಕರಿಬೇವಿನ ಸೊಪ್ಪು, ಇದನ್ನು ಮನೆಯಲ್ಲೇ ಬೆಳೆದು ಉಪಯೋಗಿಸೋದ್ರಿಂದ ನಮಗೆ ಎಷ್ಟೋ ಅನುಕೂಲ ಇರುತ್ತೆ. ಈ ಅಮೆರಿಕಾದಲ್ಲಿ ಒಂದು ಅಧ್ಯಯನ ಮಾಡಿದರು. ಏನು ಅಧ್ಯಯನ ಅಂತಂದರೆ, ಅವರಿಗೆ ವರ್ಷಕ್ಕೆ ಸರಾಸರಿ ಮೊತ್ತ ಎಷ್ಟು ಖರ್ಚಾಗ್ತಾ ಇತ್ತು ಹೆಲ್ತ್ ಇಶ್ಯೂಸ್ಗೆ ಅಂತಂದರೆ, ಅದನ್ನು ಒಂದು ಸೈಡ್ ಇಟ್ಕೊಂಡು ಕೆಲವು ಕಿಚನ್ ಗಾರ್ಡನ್ಸ್ನ ಮಾಡೋಕ್ಕೆ ಅವರು ಕೆಲವರಿಗೆ ಪ್ರೇರೇಪಣೆ ಕೊಟ್ಟು ಕಿಚನ್ ಗಾರ್ಡನ್ಸ್ ಮಾಡಿ, ಅದರಿಂದ ಅವರೇ ಬೆಳೆದಿರುವಂಥ ಆಹಾರ ಮತ್ತು ಅದರಿಂದ ಬೆಳೆದಿರುವಂಥ ತರಕಾರಿಗಳು ಈ ಥರದ್ದನ್ನು ಉಪಯೋಗಿಸಿ ಒಂದು ಸ್ಟಡಿ ಮಾಡಿದ್ರು. ಎಷ್ಟು ಆ ಹೆಲ್ತ್ ಎಕ್ಸ್ಪೆಂಡಿಚರು ಎಷ್ಟು ಕಡಿಮೆ ಆಯಿತು ಅಂತ. ಅವರು 80 ರೂಪಾಯಿ ಖರ್ಚು ಮಾಡ್ತಾ ಇರೋ ಕಡೆ ದಿಸ್ ಕೇಮ್ ಡೌನ್ ಟು 20 ರೂಪಾಯಿಗಿಂತ ಕಡಿಮೆ ಖರ್ಚು ಬಂತಂತೆ. ಅದಕ್ಕೆ ಅವರು ದೇ ಸ್ಟಾರ್ಟೆಡ್ ಪ್ರಮೋಟಿಂಗ್ ಕಿಚನ್ ಗಾರ್ಡನ್ಸ್. ಕಿಚನ್ ಗಾರ್ಡನ್ ನೀವು ಮನೇಲಿ ಮಾಡ್ಕೊಳ್ಳಿ, ಅದನ್ನೇ ಉಪಯೋಗಿಸಿ ಅಂತ. ಈ ಟ್ರೆಡಿಷ್ನಲ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್ನು ಯಾವಾಗ ಇಂಟ್ರಡ್ಯೂಸ್ ಮಾಡಿದ್ರು ಅಂತಂದರೆ, ಈ ಯಾವಾಗ ಹೆಲ್ತ್ ಫಾರ್ ಆಲ್ ಬೈ 2000 AD ಅಂತಂದ್ರು, ಹೆಲ್ತ್ ಫೆಸಿಲಿಟೀಸ್ ಕೂಡ ರೀಚ್ ಆಗಕ್ಕೆ ಆಗ್ತಾ ಇಲ್ಲ. ಆವಾಗ ಏನು ಮಾಡಿದ್ರು ಅಂದರೆ, ಅವರವ್ರ ದೇಶದಲ್ಲಿ ಅವರವ್ರ ಆಹಾರ ಪದ್ಧತಿಗಳು, ಅವರವರ
ವಿಹಾರ ವಿಚಾರ ಈ ಥರದ್ದನ್ನು ಅವ್ರವ್ರು ಫಾಲೋ ಮಾಡಿದ್ರೆ ಎಷ್ಟೊಂದು ದೊಡ್ಡ, ಇವಾಗ ನ್ಯೂಟ್ರಿಷನಲ್ ಸ್ಪೆಷಲಿಸ್ಟ್ ಏನು ಹೇಳ್ತಾರೆ, ನಿಮಗೆ ವಾಟ್ ಎವರ್ ಫುಡ್ ಇಸ್ ನೋನ್ ಟು ಯುವರ್ ಗ್ರ್ಯಾಂಡ್ ಮಾಸ್ ಅಂಡ್ ಗ್ರಾನೀಸ್ ಅದನ್ನು ಉಪಯೋಗಿಸಿ. ನೀವು ಗೊತ್ತಿಲ್ಲದೆ ಇರೋ ಆಹಾರಗಳನ್ನು ಯಾಕೆ ಉಪಯೋಗಿಸಿ ತೊಂದರೆಗಳನ್ನು ತಂದ್ಕೊಳ್ತೀರಾ ಅಂತ ಹೇಳಿ ಈ ಮನೆ ಮದ್ದುಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಆವಾಗ ಪಡ್ಕೊಳ್ತು. ಮನೆ ಮದ್ದು ಅಂತಂದ್ರೆ ಏನು ಅಂದರೆ, ನಾವು ಮನೆಯಲ್ಲೇ ಕೆಲವು ಔಷಧಿಗಳನ್ನು ಮಾಡ್ಕೊಳ್ಬೋದು. ಔಷಧಿ ಅಂತಂದರೆ ಮನೆಯಲ್ಲಿರುವಂಥ ವಸ್ತುಗಳಲ್ಲೇ ಸ್ವಲ್ಪ ಆಗಿರೋವಂಥ ಇಂಬ್ಯಾಲೆನ್ಸ್ನ ಸರಿ ಮಾಡ್ಕೋಬೋದು. ಆ ಥರ ಈಗ ಉದಾಹರಣೆಗೆ ಹೊಟ್ಟೆ ನೋವು ಬಂತು ಅಂತ ಇಟ್ಕೊಳ್ಳಿ, ಒಂದು ಲೋಟ ನೀರಿಗೆ ಒಂದು ಸ್ಪೂನ್ ಜೀರಿಗೆ ಕಷಾಯ, ಎಲ್ರಿಗೂ ಗೊತ್ತು, ಜೀರಿಗೆ ಕಷಾಯ ಮಾಡಿ ಕುಡಿಯೋದು ತುಂಬ ಬೇಗ ರಿಲೀಫ್ ಕೊಡುತ್ತೆ. ಆಮೇಲಿಂದ ತಲೆನೋವಿತ್ತು ಅಂತ ಇಟ್ಕೊಳ್ಳಿ, ತಲೆನೋವಿದ್ದಾಗ ಜಸ್ಟ್ ಅವ್ರಿಗೆ ಕೆಲವ್ರಿಗೆ ಅಪ್ಲಿಕೇಶನ್ ಆಫ್ ಆಯಿಲ್ ವಿಲ್ ಹೆಲ್ಪ್. ಅಭ್ಯಂಗ ಅಂತ ನಮ್ದ್ರಲ್ಲಿ ಹೇಳ್ತೀವಿ, ಅಭ್ಯಂಗಂ ಆಚರೆ ನಿತ್ಯಂ ಸಜರಾ ಶ್ರಮವಾತಃ ಅಂತ. ಅಂದರೆ ಅಪ್ಲಿಕೇಶನ್ ಆಫ್ ಆಯಿಲ್, ಎಣ್ಣೆ, ಯಾವ ಎಣ್ಣೆ ನಮಗೆ ಅನುಕೂಲ ಇರುತ್ತೋ ಸಿಗುತ್ತೋ, ಕೊಬ್ಬರಿ ಎಣ್ಣೆ ಇರ್ಬೋದು, ಎಳ್ಳೆಣ್ಣೆ ಇರ್ಬೋದು, ಹರಳೆಣ್ಣೆ ಇರ್ಬೋದು, ಅದರಲ್ಲಿ ದಿನ ಸ್ವಲ್ಪ ಮೈಗೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಎಷ್ಟೋ ಚರ್ಮದ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡ್ಬೋದು. ತುಂಬ ಜನರಿಗೆ ನವೆ, ಇಸುಬು ಈ ಥರ ಕಾಯಿಲೆಗಳಿರುತ್ತೆ, ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ. ಆ ಥರ ಸ್ಕಿನ್ ಪ್ರಾಬ್ಲಮ್ಸು ಜಾಸ್ತಿ ಆಗದೆ ಇರೋ ಹಾಗೆ ಮಾಡ್ಕೊಳ್ಳೋಕ್ಕೆ ಇದನ್ನು ಮಾಡ್ಕೊಳ್ಬೋದು. ಮೂರನೇದು, ಈ ಮನೆ ಮದ್ದುಗಳು ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ರೋಗ ಉಲ್ಬಣ ಆಗಲ್ಲ. ಪ್ರೈಮರಿ ಸ್ಟೇಜಿಂದ ಸೆಕೆಂಡ್ರಿ ಸ್ಟೇಜು, ಟರ್ಷಿಯರಿ ಸ್ಟೇಜ್ಗೆ ಹೋಗೋಕ್ಕೆ ಇದು ಪ್ರಿವೆಂಟ್ ಮಾಡುತ್ತೆ. ಈ ಥರ ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ರು ಕೂಡ ಅನುಕೂಲ ಆಗುತ್ತೆ ಅಂತಂದ್ಬಿಟ್ಟು ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟರು. ಇವಾಗ ನಮಗೆ ಶುಂಠಿ ಅಂತ ಇಟ್ಕೊಳ್ಳಿ, ಫಸ್ಟ್ ಇದೆ ಅನಿಸುತ್ತೆ. ಶುಂಠಿಗೆ ವಿಶ್ವ ಭೇಷಜ ಅಂತ ಹೇಳ್ತೀವಿ. ಇದಕ್ಕೆ ಆ ಸಿನಾನಿಮ್ಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ಪ್ರತಿಯೊಂದೂ ಒಂದೊಂದು ಪ್ಲ್ಯಾಂಟ್ ಇದೆಯಲ್ಲ, ದೇ ಆರ್ ಸ್ಪೆಷಲಿಸ್ಟ್ ಬೈ ದೆಮ್ಸೆಲ್ಸ್. ಈ ಶುಂಠಿ ಕೆಮ್ಮು, ನೆಗಡಿ, ಶೀತ ಎಲ್ಲದರಲ್ಲೂ ಉಪಯೋಗ ಆಗುತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಕೆಮ್ಮು ನೆಗಡಿ ಇದ್ದಾಗ ಒಂದು 2 ಡ್ರಾಪ್ ತುಳಸಿ ರಸ, 2 ಡ್ರಾಪ್ ಶುಂಠಿ ರಸ, ಒಂದು ಚೂರು ಜೇನುತುಪ್ಪ, ಒಂದು ಸ್ವಲ್ಪ ಸೈಂಧವ ಲವಣ ಮಿಕ್ಸ್ ಮಾಡಿಬಿಟ್ಟು ಅದನ್ನು ವಾರಕ್ಕೆ ಒಂದ್ಸತಿ ಕೂಡ ಖಾಲಿ ಹೊಟ್ಟೆನಲ್ಲಿ ನೆಕ್ಸಿದ್ರೆ ಈ ಪದೇ ವೀಸಿಂಗು, ಆಮೇಲೆ ಕಫ ಬರ್ತಾ ಇರೋದು, ಜ್ವರ ಬರ್ತಾ ಇರೋದು, ಗಂಟ್ಲು ನೋವು, ಟಾನ್ಸಿಲೈಟಿಸು ಈ ಥರದ್ದಕ್ಕೆಲ್ಲ ತುಂಬ ಉಪಯೋಗ ಆಗುತ್ತೆ. ಆಮೇಲಿಂದ ಇದಕ್ಕೆ ನೋಡಿ, ಶುಂಠಿಗೆ ವಿಶ್ವ ಭೇಷಜ ಅಂತ ಹೇಳ್ತಾರೆ. ಅಂದರೆ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಮೋಸ್ಟ್ ಆಫ್ ದಿ ಇನ್ಫ್ಲಮೇಟ್ರಿ ಕಂಡೀಷನ್ಸು. ಆಮೇಲೆ ಅಡುಗೆಗೆ ನಾವು ರೆಗ್ಯುಲರ್ ಆಗೇ ಉಪಯೋಗಿಸ್ತೀವಲ್ಲ, ಅದಕ್ಕೆ ಇದಕ್ಕೆ ಆ ಥರ ಪ್ಲೇಸು. ಇನ್ನೊಂದು ವಾಸ ಅಂತ ಪ್ಲ್ಯಾಂಟ್ ಇದೆ, ಮಹಾಭೈಷಜ್ಯ ಅಂತ ಹೇಳ್ತೀವಿ. ವಾಸ ಅಂದರೆ ಅಡತೊಡ ವಾಸಿಕ ಅಂತ ನೀವು ಇದರಲ್ಲಿ ಸರ್ಚ್ ಮಾಡ್ಕೋಬೋದು. ಆ್ಯಂಡ್ ಆಡು ಸೋಗೆ ಅಂತ ಹೇಳ್ತೀವಿ ಅದಕ್ಕೆ. ಅದು ದಟ್ ಕ್ಯಾನ್ ಬಿ ಗ್ರೋನ್ ಆ್ಯಸ್ ಎ ಕಾಂಪೌಂಡ್ ಪ್ಲಾಂಟ್, ಅಂದರೆ ಮನೆ ಕಾಂಪೌಂಡ್ ಥರನೂ ಉಪಯೋಗಿಸ್ಬೋದು. ಅದು ಎಷ್ಟು ಚೆನ್ನಾಗಿ ಇದೆ ಅಂತಂದರೆ, ಇಟ್ ಈಸ್ ಎ ಚೆಸ್ಟ್ ಸ್ಪೆಷಲಿಸ್ಟ್. ಕುಮಾರಿ ಅಂತ ಹೇಳ್ತೀವಿ, ಕುಮಾರಿ, ಅಶೋಕ, ಶತಾವರಿ ಇವೆಲ್ಲ ಕೂಡ ಗೈನೆಕ್ ಸ್ಪೆಷಲಿಸ್ಟು. ಒಂದೊಂದು ಗಿಡನೂ ಒಂದೊಂದು ಸ್ಪೆಷಲಿಸ್ಟ್ ಬೈ ಇಟ್ ಸೆಲ್ಫ್. ಆಮೇಲಿಂದ ಚಂದನ ಶೀತ ಗುಣಕ್ಕೆ ಸ್ಪೆಷಲಿಸ್ಟ್. ಅದು ಎಲ್ಲಿ ಉರಿ ಆಗ್ತಾ ಇರುತ್ತೆ, ಚಂದನದ ಲೇಪ ಅಷ್ಟು ಚೆನ್ನಾಗಿ ಹೆಲ್ಪ್ ಆಗ್ತಾ ಇರುತ್ತೆ. ಆಮೇಲಿಂದ ಇನ್ನೂ ಅದೇ ಥರ ಎಷ್ಟು ಪ್ಲಾಂಟ್ಸ್ ಇದೆ ಅಂತಂದರೆ, ನಾನಿಲ್ಲಿ ಎನಿಮರೇಟ್ ಮಾಡಿದ್ದೀನಿ. ಸುಮ್ಮನೆ ಬೆಳಗ್ಗೆ ಕೂತ್ಕೊಂಡು ಬರ್ಕೊಂಡೆ, ಅಲ್ಲಿ ಟೈಮ್ ಆಗೋಯ್ತು ಅಂದ್ಬಿಟ್ಟು 60 ಔಷಧಿಗಳು ಬರೆದೆ. ಈ 60 ಬಗ್ಗೆನೂ ಹೇಳ್ತಾ ಹೋದರೆ ಈ ಟೈಮ್ ಸಾಕಾಗಲ್ಲ. 60 ಔಷಧಿಗಳು ಸುಮ್ಮನೆ ಎನ್ಯುಮರೇಷನ್ಗೋಸ್ಕರ ನೋಡಿ. ಜೀರಿಗೆ, ಮೆಣಸು, ಹಿಪ್ಪಳಿ, ಶುಂಠಿ, ಬೇವು, ನಿಂಬೆ, ದಾಳಿಂಬೆ, ಅರಿಶಿನ, ದೊಡ್ಡಪತ್ರೆ, ಆಮೇಲಿಂದ ವೀಳ್ಯದೆಲೆ, ಗರಿಕೆ, ತುಳಸಿ ಎಲ್ಲ, ಮಾವು, ದಾಸವಾಳ, ಈಗ ತುಂಬೆ, ಮೆಂತ್ಯ, ಹೊಂಗೆ, ಹುಣಸೆ, ಲಕ್ಕಿ, ನೇರಳೆ, ಬೇಲ, ಬಿಲ್ವ, ಶತಾವರಿ, ಅಳಲೆಕಾಯಿಗೆ ಎಷ್ಟು ಒಳ್ಳೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಅಳಲೆಕಾಯಿ ಪಂಡಿತರು ಅಂತ ಹೇಳ್ತಾ ಇದ್ರು. ಯಸ್ಯ ಮಾತಾ ಗೃಹೇ ನಾಸ್ತಿ ತಸ್ಯ ಮಾತಾ ಹರಿತಕಿ. ಯಾರ ಮನೆಯಲ್ಲಿ ಅಮ್ಮ ಅಂತ ಫಿಸಿಕಲ್ ಆಗಿರಲ್ವೋ ಅವರಿಗೆ ತಾಯಿ ಈಸ್ ಹರಿತಕಿ. ಕದಾಚಿತ್ ಕುಪ್ಯತೆ ಮಾತಾ. ಒಂದೊಂದ್ಸತಿ ತಾಯಿನಾದ್ರೂ ಬೈತಾಳಂತೆ, ಆದ್ರೆ ಹೊಟ್ಟೆಗೆ ಹೋದ ಅಳಲೆಕಾಯಿ ಯಾವ ತೊಂದರೆನೂ ಮಾಡದೆ ಇರೋಂಥ ಕಾಯಿಲೆನ ವಾಸಿ ಮಾಡುತ್ತೆ ಅಂತ ಹೇಳ್ತಾರೆ ನೋಡಿ.
ಅದಕ್ಕೆ ಅಳಲೆಕಾಯಿ ಪಂಡಿತರು ಅಂತ. ಅಳಲೆಕಾಯಿ ಒಂದರಿಂದನೇ ವಿತ್ ಡಿಫ್ರೆಂಟ್ ಅನುಪಾನ ಅಳಲೆಕಾಯಿನ ನೀರಿನ ಜೊತೆ, ಜೇನುತುಪ್ಪದ ಜೊತೆ, ತುಪ್ಪದ ಜೊತೆ, ಅಕ್ಕಿ ತೊಳೆದ ನೀರಿನ ಜೊತೆ, ಆಮೇಲಿಂದ ಎಣ್ಣೆ ಜೊತೆ, ಈ ಥರ ಎಲ್ಲ ಮಿಕ್ಸ್ ಮಾಡಿ ಮಾಡಿ ಉಪಯೋಗಿಸಿ ಅಡಿಯಿಂದ ಮುಡಿಯವರೆಗೆ ಎಲ್ಲ ಕಾಯಿಲೆಗಳಿಗೂ ಕೂಡ ರಾಮಬಾಣವಾಗಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ಅಳಲೆಕಾಯಿ ಪಂಡಿತರು ಅಂತ ಹೇಳ್ತಾ ಇದ್ರು, ಅಳಲೆಕಾಯಿನ ಉಪಯೋಗಿಸೋದು. ಇನ್ನು ಬೆಟ್ಟದ ನಲ್ಲಿಕಾಯಿ, ಅದಕ್ಕೆ ವಯಸ್ಥಾಪಕ ಅಂತ ಹೇಳ್ತಾರೆ. ವಯಸ್ಥಾಪಕ ಅಂದರೆ ಇಟ್ ಪ್ರಿವೆಂಟ್ಸ್ ಏಜಿಂಗ್. ಅದರಲ್ಲಿರೋಂಥ ವಿಟಮಿನ್ ಸಿ ಇಡೀ ಪ್ರಪಂಚದಲ್ಲೇ ಯಾವ ಹಣ್ಣಲ್ಲೂ ಇಲ್ವಂತೆ. ಆ್ಯಂಡ್ ಆಲ್ಸೋ ಒಂದೇನು ಅಂತಂದರೆ ಅದನ್ನು ಬಿಸಿ ಮಾಡಿದ್ರೂ ಕೂಡ ಅದರಲ್ಲಿ ವಿಟಮಿನ್ ಸಿ ಗುಣ ತುಂಬಾ ಸತ್ವ ಇರುತ್ತೆ ಅಂತ ಹೇಳಿ ಬೇಕಾದಷ್ಟು ಇದು ಪ್ರೂವ್ ಆಗಿದೆ. ಅದೇ ಥರ ನಮ್ಮ ದೇಶದಲ್ಲಿ ಸುಮಾರು ಒಂದು 750ಕ್ಕಿಂತ ಜಾಸ್ತಿ ಮೆಡಿಸಿನಲ್ ಪ್ಲ್ಯಾಂಟ್ಸು ನಮ್ಮಲ್ಲಿ ಪೂರ್ತಿ ಸಂಶೋಧನೆಗೊಳಪಟ್ಟು ಆಯುರ್ವೇದ ಫಾರ್ಮಕೋಪಿ ಆಫ್ ಇಂಡಿಯಾ ಅಂತ ಇದೆ, ಎನಿಬಡಿ ಕ್ಯಾನ್ ಸರ್ಚ್. ಅದರಲ್ಲಿ ಪ್ರತಿಯೊಂದು ಪ್ಲ್ಯಾಂಟ್ ಬಗ್ಗೆನೂ ಕ್ಲೀನಾಗಿ ಡೀಟೇಲ್ಡ್ ಆಗಿ ಮೈಕ್ರೋಸ್ಕೋಪಿಕ್ ಇದೇನೋ, ಮ್ಯಾಕ್ರೋಸ್ಕೋಪಿಕ್ ಇದೇನೋ, ಅದರ ಟ್ಯಾಕ್ಸಾನಮಿ ಏನೋ, ಅದರ ರಸ, ಗುಣ, ವೀರ್ಯ, ವಿಪಾಕ, ಅಂದರೆ ಆ ಔಷಧಿ ಹೇಗೆ ಕೆಲಸ ಮಾಡುತ್ತೆ, ಯಾವ ರೀತಿ ಅದನ್ನು ಔಷಧಿಯಾಗಿ ಉಪಯೋಗಿಸ್ತಾರೆ, ಈ ಥರ ಕೂಡ ಹೇಳಿದ್ದಾರೆ. ಇನ್ನು ನಾವು ಮಾಮೂಲಿ ಮನೆಯಲ್ಲಿ ಮಾಡ್ಕೊಳ್ಳುವಂಥದ್ದು, ಈ ಅಲರ್ಜಿ ಇರೋಂಥವ್ರು ನಾವು ತುಂಬ ಬಿಸಾಕ್ತೀವಲ್ವ. ಬೇವಿನ ಹೂವು ಯುಗಾದಿ ಟೈಮಲ್ಲಿ ಏನು ಮಾಡ್ತೀವಿ ನಾವು? ಬಿಸಾಕ್ಬಿಡ್ತೀವಿ. ಬೇವಿನ ತೋರಣ ಕಟ್ತೀವಿ, ಹೂವಿರುತ್ತೆಲ್ಲ ಬಿಸಾಕ್ಬಿಡ್ತೀವಿ. ಬಟ್ ಬೇವಿನ ಹೂವನ್ನ ಕಲೆಕ್ಟ್ ಮಾಡಿಕೊಂಡು ಬೇವಿನ ಹೂವಿನಲ್ಲಿ ಚಟ್ನಿ ಪುಡಿ, ಗೊಜ್ಜು ಈ ಥರದ್ದು ಮಾಡಿ ಉಪಯೋಗಿಸೋದ್ರಿಂದ ಜಂತುಹುಳ ನಿವಾರಣೆ ಆಗುತ್ತೆ. ಅದಕ್ಕೆ ವರ್ಷಕ್ಕೊಂದ್ಸತಿ ಬೇವು ತಿಂತೀವಲ್ವ ನಾವು. ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ. ಬೇವು ಇಟ್ ಈಸ್ ವೆರಿ ಗುಡ್ ಆಂಟೆಲ್ಮೆಂಥೆಟಿಕ್. ಎಷ್ಟೋ ಚರ್ಮದ ಕಾಯಿಲೆಗಳಿಗೆ ಅದು ಪರಿಹಾರ ನೀಡುತ್ತೆ. ಆದ್ರಿಂದ ನಾವು ವರ್ಷಕ್ಕೊಂದ್ಸತಿ ಮಿನಿಮಮ್ ಬೇವನ್ನು ಉಪಯೋಗಿಸ್ತೀವಿ. ಅದು ಪರ್ಹ್ಯಾಪ್ಸ್ ಆಗಿನ ಕಾಲದಲ್ಲಿ ವ್ಯಾಕ್ಸಿನೇಷನ್ ಅಂತ ಇರ್ಲಿಲ್ವಲ್ಲ, ಈ ರೀತಿ ದೇ ಯೂಸ್ ಟು ಬಿ ವ್ಯಾಕ್ಸಿನೇಟೆಡ್ ವಿತ್ ದೀಸ್ ಪ್ಲಾಂಟ್ಸ್. ಆಮೇಲೆ ದಿ ದಸರಾ ಟೈಮ್ನಲ್ಲಿ ಕೆಲವು ಇದನ್ನು ಉಪಯೋಗಿಸ್ತೀವಿ ನಾವು. ಆಮೇಲೆ ಈ ಗಣೇಶನ ಹಬ್ಬದ ಟೈಮ್ನಲ್ಲಿ ಎಷ್ಟೊಂದು ಆ ಪತ್ರೆಗಳನ್ನು ಸಂಗ್ರಹಿಸಿ ಪತ್ರೆಗಳನ್ನು ಉಪಯೋಗಿಸ್ತೀವಿ ಪೂಜೆಗೆ ಅಂತ ಹೇಳ್ತೀವಿ. ಬಟ್ ಆ ಪತ್ರೆಗಳು ನಮಗೆ ಅರಿವಾಗಲಿ, ಅದು ನಮಗೆ ಗೊತ್ತಿರಲಿ, ಅದನ್ನು ಹೇಗೆ ಪ್ರೊಟೆಕ್ಟ್ ಮಾಡೋದು ಅಂತ ಹೇಳಿ ದೇವರ ಪೂಜೆನಲ್ಲೂ ಕೂಡ ಪತ್ರೆಗಳನ್ನು ಹೇಳ್ತಾರೆ. ರೂಟ್ನ ಹೇಳಲ್ಲ ಯಾರೂ ಪೂಜೆನಲ್ಲಿ. ರೂಟ್ ಪ್ಲಕ್ ಮಾಡಬೇಡಿ, ಪತ್ರೆ ಪ್ಲಕ್ ಮಾಡೋದ್ರಿಂದ ಆ ಗಿಡ ಚೆನ್ನಾಗಿ ಬೆಳೆಸ್ತೀರಾ ಆ್ಯಂಡ್ ಈಕೋ ಫ್ರೆಂಡ್ಲಿ ಆಗ್ತೀರಾ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ, ಆ ಗಿಡನ ಬೆಳೆಸೋಕ್ಕೆ ಪ್ರೇರೇಪಣೆ ಆಗತ್ತೆ ಅಂತ ಹೇಳಿ ಇಷ್ಟು ಕೂಡ ಆ ನಾಲೆಡ್ಜನ್ನು ಇದ್ರ ಮೂಲಕ ನಮಗೆ ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಸೊ ಇದಿಷ್ಟು ಕೂಡ ಮನೆಗಳಲ್ಲಿ ಮಾಡ್ಕೊಳ್ಳೋವಂಥದ್ದು. ಹೊಂಗೆ ಹೂವು ಯಾರಿಗಾದ್ರೂ ಅವೈಲೇಬಲ್ ಇದ್ದರೆ ಹೊಂಗೆ ಹೂವನ್ನ ಚಟ್ನಿ ಪುಡಿ ಮಾಡ್ಬೋದು. ಆಮೇಲೆ ದೊಡ್ಡ ಪತ್ರೆ ತಂಬುಳಿ ಮಾಡ್ಬೋದು. ಆಮೇಲೆ ಇದು ಇದೆಯಲ್ಲ ಶುಂಠಿ ತಂಬುಳಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದು ಜೀರ್ಣಕಾರಿ ಮತ್ತು ಎಲ್ಲ ಕೂಡ ಹೊಟ್ಟೆ ತೊಂದರೆಗಳಿಗೆ ತುಂಬ ಒಳ್ಳೆಯದು. ನೆಕ್ಸ್ಟು ಏಲಕ್ಕಿ ನಮಗೆ ಗೊತ್ತಲ್ವಾ, ತಂಪು ನೀಡುತ್ತೆ. ಬಟ್ ಇಟ್ ಈಸ್ ವೆರಿ ಗುಡ್ ಫಾರ್ ಸ್ಕಿನ್ ಪ್ರಾಬ್ಲಮ್ಸ್. ಏಲಕ್ಕಿ ಸಿಪ್ಪೆನ ಬಿಸಾಕಬೇಡಿ. ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಕಾಯಿಸಿ ಇಟ್ಕೊಳ್ಳಿ. ಡ್ರೈ ಸ್ಕಿನ್ ಇರೋಂಥವ್ರಿಗೆ ಅದನ್ನು ಹಚ್ಚಿದ್ರೆ ಮಾಯಿಶ್ಚರೈಸರ್ ಥರ ಕೆಲಸ ಮಾಡುತ್ತೆ. ಏಲಕ್ಕಿ ಸಿಪ್ಪೆ ನೀರಿನಲ್ಲಿ ಹಾಕಿ ಕುದಿಸಿ ಸ್ವಲ್ಪ ಕಲ್ಸಕ್ಕರೆ ಹಾಕಿ ಕುಡಿಯೋದ್ರಿಂದ ಇದು ಬರುತ್ತಲ್ಲ ಬಿಕ್ಕಳಿಕೆ ಕೆಲವರಿಗೆ ಪದೇ ಬಿಕ್ಕಳಿಕೆ ಬರ್ತಾ ಇರುತ್ತೆ, ಬಿಕ್ಕಳಿಕೆ ಕಡಿಮೆ ಆಗುತ್ತೆ. ಆ್ಯಂಡ್ ತುಂಬ ಒಳ್ಳೆ ದಾಹ ಶಾಮಕ, ಅಂದರೆ ಪಾನಕಗಳಿಗೆಲ್ಲ ಹಾಕ್ತೀವಲ್ಲ. ಆ್ಯಂಡ್ ಇದು ಗೊತ್ತು ನಿಮಗೆ, ಜೀರ್ಣಕಾರಿ. ಇದಕ್ಕೆಲ್ಲ ನಾವೇನು ಹೇಳ್ತೀವಿ, ಸಾಂಬಾರ ಪದಾರ್ಥಗಳ ರಾಜ ನಮ್ಮ ಭಾರತ ದೇಶ. ನಾವು ರಿಯಲಿ ವಿ ಆರ್ ಬ್ಲೆಸ್ಡ್. ಎಷ್ಟೋ ಥರ ಕಾಯಿಲೆಗಳಿಗೆ ಪ್ರಿವೆನ್ಷನ್ ಈಸ್ ಅವರ್ ಯೂಸೇಜ್ ಆಫ್ ಆಲ್ ದೀಸ್ ಇನ್ ಅವರ್ ಕಿಚನ್. ನಾವು ಈ ಚಕ್ಕೆ ಇರ್ಬೋದು, ಮೆಣಸಿರ್ಬೋದು, ಲವಂಗ ಇರ್ಬೋದು, ಇದನ್ನು ಉಪಯೋಗಿಸೋದ್ರಿಂದ ನಾವು ಎಷ್ಟೋ ಕ್ಯಾನ್ಸರ್ಗಳಿಂದ ದೂರ ಇದ್ದೀವಿ. ವಿ ಆರ್ ರಿಯಲಿ ಬ್ಲೆಸ್ಡ್.
ಆಮೇಲಿಂದ ಹಿಂಗು ಸುಮಾರು ಎಲ್ಲರೂ ಉಪಯೋಗಿಸ್ತಾರೆ. ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಆ್ಯಂಟಿ ಸ್ಪಾಸ್ಮೋಡಿಕ್, ಸ್ಪಾಸಮ್ ಕಡಿಮೆ ಮಾಡಿಸುತ್ತಂತೆ ಹೊಟ್ಟೆನಲ್ಲಿ. ಈ ಹುಳದ ನಿವಾರಣೆ ಆಗೋದ್ರ ಜೊತೆಗೆ ಹೊಟ್ಟೆನಲ್ಲಿ ಕ್ರ್ಯಾಂಪ್ಸ್ ಬರ್ತಾ ಇರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಸಣ್ಣ ಹಿಂಗುನ ಒಂದು ಸ್ವಲ್ಪ ತುಪ್ಪದಲ್ಲಿ ಹುರಿದಿಟ್ಕೊಂಡು ಮಜ್ಜಿಗೆಗೆ ಹಾಕ್ಕೊಂಡು ಕುಡಿದ್ರೆ ಅಜೀರ್ಣ ಕಡಿಮೆ ಆಗುತ್ತೆ. ಯಾವಾಗ ಹೊರಗಡೆ ಊಟ ಮಾಡಿರ್ತೀವಿ ಹಸಿವೆ ಇರಲ್ಲ ಆವಾಗ ದಯವಿಟ್ಟು ಊಟ ಮಾಡಬಾರ್ದು. ದಿನಕ್ಕೆ 2 ಊಟ ಕರೆಕ್ಟಾಗಿ ಮಾಡಬೇಕು. ಆ ಊಟದಲ್ಲಿ ಸ್ವಲ್ಪ ಜಿಡ್ಡಿನ ಅಂಶ ಇರಬೇಕು. ನಾರು, ನೀರು, ಜಿಡ್ಡು ಇದು 3 ಬೇಕು ಕ್ಲೀನಾಗಿ ಹೊಟ್ಟೆಯಿಂದ ಮಲ ಪ್ರವೃತ್ತಿ ಆಗಕ್ಕೆ. ಸೊ ಇದು ದೀಸ್ ಆರ್ ಆಲ್ ಒಂಥರ ಮ್ಯಾಂಡೇಟ್ಸ್ ಅಂತ ಹೇಳ್ತೀನಿ ನಾನು. ಈ ಥರ ಮಾಡಿದ್ರೆ ಹಿಂಗೆ ಚೆನ್ನಾಗಿರುತ್ತೆ ಅಂತ. ಸೊ ಆ ಥರ ಹಿಂಗು. ಆ್ಯಂಡ್ ಇನ್ನೊಂದೇನಾಗುತ್ತೆ ಅಂದರೆ ಚಿಕ್ಕ ಮಕ್ಕಳಲ್ಲಿ ಕೆಮ್ಮು ನೆಗಡಿ ಅವಾಗವಾಗ ಬರ್ತಾ ಇರುತ್ತೆ, ಅಥವಾ ಅಳ್ತಾ ಇರ್ತಾರೆ, ಕ್ರ್ಯಾಂಪ್ಸು, ಕೋಲಿಕ್ಸು. ಸಣ್ಣ ಮಕ್ಕಳು ಇದ್ದಾಗ ಹಿಂಗನ್ನು ತೇಯ್ದು ಬಿಟ್ಟು ಹೊಟ್ಟೆ ಮೇಲೆ ಲೇಪ ಹಾಕಿದ್ರು ಕೂಡ ಕ್ರ್ಯಾಂಪ್ಸ್ ಕಡಿಮೆ ಆಗುತ್ತೆ. ಹಾಗೆಯೇ ಬಜೆ ಕೂಡ ಅಷ್ಟೇ. ಬಜೆ ಕೆಲವು ಸಣ್ಣ ಮಕ್ಕಳಿಗೆ ಮೋಷನ್ ಆಗಲಿಲ್ಲ ಅಂತಂದರೆ ಅದು ಬಜೆನ ತೆಗೆದು ಬಿಟ್ಟು ಹಚ್ಚಿದ್ರೆ ಮೋಷನ್ ಆಗುತ್ತೆ. ಜಾಕಾಯಿನ ತೆಗೆದು ಬಿಟ್ಟು ಹಾಕಿದ್ರೆ ಮೋಷನ್ ಕಮ್ಮಿ ಆಗುತ್ತೆ. ಸೊ ಇದು ಮತ್ತು ಅರಿಶಿನದ ಬಗ್ಗೆ ಹೇಳಬೇಕು ಅಂತಂದರೆ ಅಡುಗೆ ಮನೆಯಿಂದ ಮದುವೆ ಮನೆವರೆಗೂ ಅರಿಶಿನ ಇಲ್ಲದೆ ಇದ್ದರೆ ನಡೆಯೋದೇ ಇಲ್ಲ. ಸೊ ಎಲ್ಲ ಇದರಲ್ಲೂ ಅರಿಶಿನಕ್ಕೆ 64 ಪ್ರಾಪರ್ಟೀಸು: ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ವೈರಲ್, ಆ್ಯಂಟಿ ಫಂಗಲ್, ಆ್ಯಂಟಿ ಇನ್ಫ್ಲಮೇಟ್ರಿ, ಅನಾಲ್ಜೆಸಿಕ್, ಇದಿಷ್ಟು ಅಲ್ಲದೆ ಆ್ಯಂಟಿ ಕ್ಯಾನ್ಸರಸ್. ಅಲ್ಲಿವರೆಗೂ ದಿಸ್ ಇಸ್ ವೆರಿ ಗುಡ್ ಫಾರ್ ಅಲರ್ಜೀಸ್. ಮನೆಯಲ್ಲಿ ಸ್ವಲ್ಪ ಅರಿಶಿನದ ಪುಡಿ ಇದ್ದರೆ ಒಳ್ಳೆ ಪುಡಿ ತಗೊಳ್ಳಿ, ಇಲ್ಲ ಅಂದರೆ ಮನೇಲಿ ಮಾಡ್ಕೋಬೋದು. ಅದನ್ನು ತುಪ್ಪದಲ್ಲಿ ಹುರಿದುಬಿಟ್ಟು ಒಂದು ಸ್ವಲ್ಪ ಹಾಲಿನಲ್ಲಿ ಹಾಕ್ಕೊಂಡು ಒಂಚೂರು ಮೆಣಸು ಕಾಳು ಜೊತೆಗೆ ಹಾಕಿಬಿಟ್ಟು ಕುಡಿದಾಗ ಗಂಟ್ಲು ನೋವು, ತಲೆನೋವು, ಶೀತ ಎಲ್ಲ ಕಡಿಮೆ ಆಗುತ್ತೆ. ಹಿಂದಿನ ಅಜ್ಜಿ ಇದು ಕೊಡ್ತಾ ಇದ್ರಲ್ವಾ, ಹಾಲಿಗೆ ಅರಿಶಿನ ಮತ್ತು ಮೆಣಸು ಹಾಕಿ. ಆ ಅರಿಶಿನದಲ್ಲಿ ಇರುವಂಥ ಕರ್ಕ್ಯುಮಿನ್ನು, ಪೈಪರಿನ್ ಅನ್ನೋದು ಪೆಪ್ಪರ್ನಲ್ಲಿರುವಂಥದ್ದು, ದಿಸ್ ಟೂ ಕಂಬೈನ್ಡ್ಲಿ ಎನ್ಹಾನ್ಸಸ್ ದಿ ಪ್ರಾಪರ್ಟೀಸ್ ಆಫ್ ದೀಸ್ ಡ್ರಗ್ಸ್. ಈಗ ಈ ಸ್ಟಡೀಸ್ ಎಲ್ಲ ಮಾಡ್ತಾ ಇದ್ದಾರೆ, ಹಿಂದಿನ ಕಾಲದಲ್ಲಿ ತಗೊಳ್ತಾ ಇದ್ರಲ್ಲ. ಸೊ ದಟ್ ಈಸ್ ಎ ಪ್ರೂವನ್. ಇದು ಶಾಸ್ತ್ರ ಆ್ಯಂಡ್ ಶಸ್ತ್ರ ಇದೆರಡೂ ಕೂಡ ಕರೆಕ್ಟಾಗಿ ಉಪಯೋಗಿಸ್ಬೇಕಂತೆ. ಶಸ್ತ್ರಂ ಶಾಸ್ತ್ರಾಣಿ ಸಲಿಲಂ ಗುಣದೋಷ ಪ್ರವೃತ್ತಯೇ ಪಾತ್ರಾಪೇಕ್ಷಿಣಿ. ಯಾರು ಉಪಯೋಗಿಸ್ತಾರಲ್ಲ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೆಂಗೆ ಉಪಯೋಗಿಸ್ಬೇಕು, ಎಲ್ಲ ಉಪಯೋಗಿಸ್ಬೇಕು, ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ನಮ್ಮ ವಿವೇಚನೆಯಿಂದ ಉಪಯೋಗಿಸ್ಬೇಕು. ಆಮೇಲೆ ನೆಕ್ಸ್ಟ್ ಈ ಥರ ಸ್ಯಾಫ್ರಾನ್ ಇದು ಮನೆಯಲ್ಲಿ ಉಪಯೋಗಿಸ್ತೀವಿ ನಾವು. ಪಾಯಸ ಇದಕ್ಕೆ ಹಾಕ್ತೀವಿ. ಆಮೇಲಿಂದ ಇಟ್ ಪ್ರಿವೆಂಟ್ ಸೋ ಮೆನಿ ಸ್ಕಿನ್ ಡಿಸೀಸಸ್. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸಲ್ಲಿ 1-2 ದಳ ನೀರಿನಲ್ಲಿ ನೆನೆಸ್ಬಿಟ್ಟು ಕುಡಿದ್ರೆ ದಟ್ ರಿಡ್ಯೂಸಸ್. ಆಮೇಲೆ ಇದು ಕಣ್ಣು ಕೆಂಪಾಗಿರುತ್ತಲ್ವ, ಮಡ್ರಾಸೈ ಅಂತ ಹೇಳ್ತೀರಾ, ಕಂಜಂಕ್ಟಿವೈಟಿಸ್ ಅಂತ. ಅದಕ್ಕೆ ಕೊತ್ತಂಬರಿ ಬೀಜ ಮತ್ತು ಇದು 2 ಸೇರಿಸ್ಬಿಟ್ಟು ನೀರಿನಲ್ಲಿ ನೆನೆಸ್ಬಿಟ್ಟು ಆ ನೆನೆಸಿರೋ ಇದನ್ನು ಕೊತ್ತಂಬರಿ ಬೀಜದ ಇದನ್ನು ಒಂದು ಸಣ್ಣ ಸ್ಟೆರೈಲ್ ಬಟ್ಟೆನಲ್ಲಿ ಗಾಜ್ನಲ್ಲಿ ಕಟ್ಬಿಟ್ಟು ಕಣ್ಮೇಲೆ ಹಿಂಗೆ ಇಟ್ಕೊಳ್ತಾ ಹೋದರೆ ದಟ್ ಈಸ್ ಕಾಲ್ಡ್, ನಮ್ಮಲ್ಲಿ ತರ್ಪಣ ಅಂತ ಒಂದು ಟ್ರೀಟ್ಮೆಂಟ್ ಹೇಳ್ತೀವಿ, ಆಶ್ಚೋತನ ಅಂತ ಕಣ್ಣಿಗೆ ನೀರನ್ನು ಔಷಧಿ ಜಲಗಳಿಂದ ಬಿಡೋದು. ಇದೆಲ್ಲ ಕೂಡ ನಮ್ಮ ಆಸ್ಪತ್ರೆ ಇಲ್ಲೇ ಶ್ರೀ ಜಯಚಾಮರಾಜೇಂದ್ರ ಆಯುರ್ವೇದ ಆಸ್ಪತ್ರೆ ತಮಗೆಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿ ನಾವು ಈ ಕ್ರಿಯೆಗಳೆಲ್ಲ ಮಾಡ್ತೀವಿ. ಅಂದರೆ ಪಂಚಕರ್ಮ ಕ್ರಿಯೆ ಮತ್ತು ಕಣ್ಣಿಗೆ ಕೆಲವು ಕ್ರಿಯೆಗಳು ಇವೆಲ್ಲ ಇದೂ ಲಭ್ಯ ಇರುತ್ತೆ. ದಯವಿಟ್ಟು ತಾವು ಬಂದು ಉಪಯೋಗಿಸ್ಕೋಬೋದು. ಅದು ಇದೆಲ್ಲ ಔಷಧಿಗಳು ಇರುತ್ತೆ ಅಲ್ಲಿ. ಆ್ಯಂಡ್ ಒಳ್ಳೆ ನುರಿತ ತಜ್ಞರು ಕೂಡ ಇದನ್ನೆಲ್ಲ ಕ್ಯಾರಿ ಔಟ್ ಮಾಡ್ತಾರೆ. ಇದನ್ನೇ ನಾನು ಹೇಳಿದ್ದು. ಅಲೋವೆರಾ ಅಂತಂದರೆ ಕುಮಾರಿ ಈಗ ಗೈನಿಕ್ ಸ್ಪೆಷಲಿಸ್ಟು ಇವರೊಬ್ಬರು. ಇದರಲ್ಲಿ ಎಷ್ಟೊಂದು ಔಷಧಿಗಳು, ಕಾಮಾಲೆಗೆ ಔಷಧಿ ಇದೆ, ತಲೆ ಡ್ಯಾಂಡ್ರಫ್ ಇರುತ್ತಲ್ಲ, ಈ ಥರ ಒಂದು ಇದನ್ನು ಕಟ್ ಮಾಡಿಕೊಂಡು ಅದನ್ನು ಈ ರೀತಿ ನಿಲ್ಲಿಸ್ಬೇಕು. ಆವಾಗ ಅದರಿಂದ ಸೆಕ್ರಿಷನ್ಸ್ ಬರುತ್ತೆ. ಆ ಸೆಕ್ರಿಷನ್ಸ್ ಎಲ್ಲ ಹೊಟ್ಟೋದ್ಮೇಲೆ ಮಧ್ಯ ಒಂದು ಸ್ಲಿಟ್ ಮಾಡಬೇಕು. ಇದನ್ನು
ಸ್ಲಿಟ್ ಮಾಡಿ ಅದರಲ್ಲಿ ಮೆಂತ್ಯ ಇರುತ್ತಲ್ಲ ಅದನ್ನು ತೊಳೆದು ಹಾಕಿ ಒಂದು ಬಟ್ಟೆ ಕಟ್ಟಿಟ್ಬಿಟ್ರೆ ಬೆಳಗ್ಗೆ ಏಳೋಷ್ಟೊತ್ತಿಗೆ ಆ ಮೆಂತ್ಯ ಎಲ್ಲ ಸ್ಪ್ರೌಟ್ ಆಗಿರುತ್ತೆ. ಆ ಬೆಳಗ್ಗೆ ಆ ಸ್ಪ್ರೌಟ್ಸು ಪ್ಲಸ್ ಆ ತಿಕ್ ಜೆಲ್ ಎಲ್ಲ ತೊಗೊಂಡ್ಬಿಟ್ಟು ಮಿಕ್ಸಿಗೆ ಹಾಕಿ ಅಥವಾ ರುಬ್ಬಿ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಯಾವ ಶ್ಯಾಂಪು ಕಂಡೀಷ್ನರ್ ಯಾವುದು ಬೇಡ. ಇಟ್ ಈಸ್ ವೆರಿ ಗುಡ್ ಫಾರ್ ಮೋಸ್ಟ್ ಆಫ್ ದಿ ಡ್ಯಾಂಡ್ರಫ್ ಪ್ರಾಬ್ಲಮ್ಸು ಆ್ಯಂಡ್ ಸೋರಿಯಾಸಿಸ್. ಸ್ಕ್ಯಾಲ್ಪ್ ಸೋರಿಯಾಸಿಸ್ ಇರುತ್ತೆ ಕೆಲವರಿಗೆ, ಆ ಥರದವ್ರಿಗೆ ನಾನು ಅಟ್ಲೀಸ್ಟ್ ವಾರಕ್ಕೊಂದ್ಸತಿ ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಎಷ್ಟೋ ಜನರಿಗೆ ಅಫ್ಕೋರ್ಸ್ ಅಲಾಂಗ್ ವಿತ್ ಮೆಡಿಸಿನ್ಸ್ ಆ್ಯಂಡ್ ದೇರ್ ಲೈಫ್ ಸ್ಟೈಲ್ ಕರೆಕ್ಷನ್ಸ್ ಎಲ್ಲ ಇರುತ್ತೆ. ಇದನ್ನು ಕೂಡ ಮಾಡಿದ್ರೆ ತುಂಬ ಒಳ್ಳೆ ಎಫೆಕ್ಟ್ ಇದೆ ಇದು ಕುಮಾರಿ. ಆಮೇಲೆ ಮೊಸರಿಗೆ ಹೆಪ್ಪಾಕಬೇಕಾದ್ರೆ ಹಾಲಿನಲ್ಲಿ ಈ ಹೆಪ್ಪಾಕುವಾಗ ಮೊಸರಿನ ಜೊತೆಗೆ ಇದರ ಪಲ್ಪ್ ಕಲ್ಕ ಅಂತೀವಿ, ಕುಮಾರಿ ಕಲ್ಕ ಅಂತ, ಅದನ್ನು ಒಂದು ಚಮಚ ಹಾಕಿ ಬೆಳಗ್ಗೆ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ಕಾಮಾಲೆ ರೋಗಿಗೆ ಇಟ್ಸ್ ಎ ವೆರಿ ಗುಡ್ ಮೆಡಿಸಿನ್. ಕಾಮಾಲೆ ಜಾಂಡೀಸ್ ಇರುತ್ತಲ್ಲ, ವೈರಲ್ ಹೆಪಟೈಟಿಸ್ ಜಾಂಡೀಸ್ಗೆ ಇಟ್ಸ್ ಎ ವೆರಿ ಗುಡ್ ಮೆಡಿಸಿನ್. ಅದಕ್ಕೆ ಇವೆಲ್ಲ ಕೂಡ ಮನೆ ಅಂಗಳದಲ್ಲಿದ್ದರೆ, ಇವಾಗ ಏನೋ ಒಂದು ಸಣ್ಣ ಗಾಯ ಆಗಿರುತ್ತೆ, ಬರ್ನ್ ಆಗಿರುತ್ತೆ, ಇದರ ಕಲ್ಕ ತೆಗೆದು ಲೇಪಿಸಿದ್ರೆ ಸಾಕು, ಕಮ್ಮಿ ಆಗಿಬಿಡುತ್ತೆ. ಆಮೇಲೆ ಈ ಡಾರ್ಕ್ ಸರ್ಕಲ್ಸ್ ಇರುತ್ತಲ್ಲ ಕೆಲವರಿಗೆ, ನಿದ್ದೆಗೆಟ್ಟು ಡಾರ್ಕ್ ಸರ್ಕಲ್ಸ್ ಆಗಿರುತ್ತೆ, ಕಂಟಿನ್ಯೂಸ್ ಆಗಿ ಕಂಪ್ಯೂಟರ್ ನೋಡಿ ಡಾರ್ಕ್ ಸರ್ಕಲ್ಸ್ ಆಗಿರುತ್ತೆ, ಆ ಥರದವ್ರಿಗೂ ಕೂಡ ಈ ಕುಮಾರಿ ಪಲ್ಪ್ ಇರುತ್ತಲ್ಲ, ಪಲ್ಪ್ ಅಂದರೆ ಕಲ್ಕ, ಆ ಬಿಳಿ ಪಾರ್ಟ್, ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಬಟ್ಟೆನಲ್ಲಿ ಸುತ್ತಬಿಟ್ಟು ಕಣ್ಮೇಲೆ ಇಟ್ಕೊಂಡ್ರೆ ಎಂಥ ಆರಾಮಾಗಿರುತ್ತೆ. ನಿದ್ದೆ ಬರದೇ ಇರೋವಂಥವ್ರಿಗೂ ಕೂಡ ಇಟ್ಸ್ ಎ ವೆರಿ ಗುಡ್ ರೆಮಿಡಿ. ಆ್ಯಂಡ್ ಅಶ್ವಗಂಧ ಇವೆಲ್ಲ ಔಷಧಿಯಾಗಿ ಉಪಯೋಗಿಸ್ತೀವಿ. ಆಮೇಲೆ ಇದು ಸ್ವೀಟ್ಸ್ಗೆಲ್ಲ ಹಾಕ್ತೀವಿ. ಇದು ಅಂದರೆ ಇದರಲ್ಲಿ ಟರ್ಪಿನಾಯ್ಡ್ಸ್ ಇರುತ್ತೆ, ಸ್ವೀಟ್ಸ್ಗೆ ತುಂಬ ಉಪಯೋಗಿಸ್ತೀವಿ. ಇಂಡಿಯನ್ ಪೆನಿವರ್ಟು, ಹೋಲಿ ಬೇಸಿಲ್ ಅಂದರೆ ನಮ್ಮ ತುಳಸಿ. ಫೆನಲ್ ಸೋಂಪು ಇರುತ್ತಲ್ಲ, ಇದು ಶತಪುಷ್ಪ ಅಂತ ಹೇಳ್ತೀವಿ ಇದಕ್ಕೆ. ಈ ಒಂದೊಂದು ಸಿನಾನಿಮ್ಸ್ ಯಾವ ಥರ ಇದೆ ಅಂತಂದರೆ, ಹರಳೆ ಎಲೆಗೆ ಗಂಧರ್ವ ಹಸ್ತ, ಇದು ಶತಪುಷ್ಪ ಅಂತ. ಯಾರಿಗೆ ಈ ಒವೇರಿಯನ್ ಫಂಕ್ಷನ್ಸ್ ಕಡಿಮೆ ಆಗ್ತಿರುತ್ತಲ್ಲ, ಒವೇರಿಯನ್ ಫಂಕ್ಷನ್ಸ್ ಕಡಿಮೆ ಆಗ್ತಾ ಇರೋವಂಥವ್ರಿಗೆ ಈ ಔಷಧಿಯನ್ನು ಕೊಟ್ಟರೆ, ಅಂದರೆ ಇದರ ಕಷಾಯ ಆ ಥರದ್ದು, ಈವನ್ ಲೋ AMH ಅಂತೀವಿ, ಅಂದರೆ ಯಾರಿಗೆ ಫರ್ಟಿಲಿಟಿ ರೇಟ್ ಕಡಿಮೆ ಆಗಿರುತ್ತಲ್ಲ ಆ ಥರದವ್ರಿಗೆ ಇಂಪ್ರೂವ್ ಆಗಿರೋದನ್ನು ವಿ ಹ್ಯಾವ್ ಸೀನ್. ಅದಕ್ಕೆ ಶತಪುಷ್ಪ. ಈ ಹರಳೆಗೆ ಗಂಧರ್ವ ಹಸ್ತ ಅಂದರೆ ಅದರ ಎಲೆ ಇರುತ್ತಲ್ಲ, ಇಟ್ ಆ್ಯಕ್ಟ್ಸ್ ಲೈಕ್ ಎ ಬ್ಯಾಂಡೇಜ್. ಕಾಲು ನೋವು ಇರಬೇಕಾದ್ರೆ ಸ್ವಲ್ಪ ಅರಿಶಿನ ಮತ್ತು ಈ ಕುಮಾರಿನ ಕಲಿಸ್ಬಿಟ್ಟು ಪೇಸ್ಟ್ ಥರ ಮಾಡಿಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಆ ಮಂಡಿ ನೋವಿರೋ ಜಾಗದಲ್ಲಿ ಹಾಕಿಬಿಟ್ಟು ಹರಳೆ ಎಲೆ ಹಾಕಿಬಿಟ್ಟು ಬಟ್ಟೆ ಕಟ್ಟಿದ್ರೆ ನೋವು ಕಡಿಮೆ ಆಗುತ್ತೆ. ಸೊ ಕುಮಾರಿ ಹರಿದ್ರ ಲೇಪ ಅಂತ ಹೇಳ್ತೀವಿ ಅದಕ್ಕೆ. ಆ ಹರಳೆ ಎಲೆ ಇಟ್ ಆ್ಯಕ್ಟ್ಸ್ ಎಸ್ ಎ ವೆರಿ ಗುಡ್ ಬೈಂಡಿಂಗ್ ಏಜೆಂಟ್. ಹಾಗೆ ನೋವು ಕೂಡ ಕಡಿಮೆ ಮಾಡಿಸುತ್ತೆ ಅದು. ಆಮೇಲೆ ಲಕ್ಕಿ ಸೊಪ್ಪು, ಹೌ ಟು ಗ್ರಾಸ್ಪ್ ಥಿಂಗ್ಸ್ ಔಟ್ ಆಫ್ ಇನ್ಫಿನಿಟಿ. ಇವಾಗ ನಾವು ಎಷ್ಟು ಇನ್ನೂ ತುಂಬ ಇದೆ ಮೆಡಿಸಿನಲ್ ಪ್ಲಾಂಟ್ಸ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಇದು ಸಾಕಾಗೋದಿಲ್ಲ, ಅಥವಾ ಈ ಜನ್ಮ ಸಾಕಾಗೋದಿಲ್ಲ ಅಂತಲೇ ಅನಿಸುತ್ತೆ. ಇನ್ನೂ ಒಂದೋ ಎರಡೋ ತಿಳ್ಕೊಂಡಿದ್ದೀವಿ ಅಷ್ಟೇ. ಈ ಕಾಂಬಿನೇಷನ್ಸ್ ಮಾಡ್ತಾ ಇದ್ರಲ್ಲ, ತ್ರಿಫಲ ಅಂತ ಈಗ ಮೇಡಮ್ ಕೇಳಿದ್ರು, ಈಗ ತೋರಿಸ್ತೇವೆ. ಅಳಲೆಕಾಯಿ, ತಾರೆಕಾಯಿ ಮತ್ತು ನಲ್ಲಿಕಾಯಿ, ಇದು ಕಾಂಬಿನೇಷನ್ಸು. ತ್ರಿಕಟು ಅಂದರೆ ಈ
ಶುಂಠಿ, ಮೆಣಸು, ಹಿಪ್ಪಲಿ ಅಂತ ಸರ್ವಜ್ಞನ ವಚನಗಳಲ್ಲೂ ಹೇಳಿದ್ದಾರೆ. ಮೆಣಸು, ಹಿಪ್ಪಲಿ, ಶುಂಠಿ, ಈ ಹೌದೌದು ಒಂದೊಂದು ರೋಗಕ್ಕೊಂದು, ಒಂದೊಂದು ರೋಗಕ್ಕೆ ಒಂದೊಂದು ಮದ್ದು. ಈ ರೀತಿ ಎಲ್ಲ ಕೂಡ ಅನಂತ ಶಾಸ್ತ್ರಂ ಬಹು ವೇದಿತವ್ಯಂ, ತಿಳ್ಕೊಳಕ್ ತುಂಬ ಇದೆ. ಅಲ್ಪಶ್ಚ ಕಾಲೋ, ನಮ್ಗಿರೋದೇ ಸ್ವಲ್ಪ ಟೈಮು. ಬಹಳಶ್ಚ ವಿಘ್ನಃ, ಅದರಲ್ಲೂ ಕೂಡ ಎಷ್ಟೋ ವಿಘ್ನಗಳು. ಆದರೂ ಕೂಡ ಯತ್ ಸಾರಭೂತಂ ತದುಪಾಸಿತವ್ಯಂ ಹಂಸೋ ಯಥಾ ಕ್ಷೀರಮಿವಾಂಬುಸಾರೈಹಿ ಅಂತ ಹಾಗೆ ತಿಳ್ಕೊಳ್ಬೇಕು. ಹಾಗೇನೆ ಒಂದು ಕೂಡ ಯಾವುದು ಪ್ರಯೋಜನಕ್ಕೆ ಬರಲ್ಲ ಅಂತ ಯಾವುದು ಇಲ್ವೇ ಇಲ್ಲ. ಅಮಂತ್ರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲ ಮನೌಷಧಂ, ಅಯೋಗ್ಯೋ ಪುರುಷೋ ನಾಸ್ತಿ, ಯೋಜಕಸ್ತತ್ರ ದುರ್ಲಭ ಅಂತ. ಅಂದರೆ ನಾವು ಅದನ್ನ ತಿಳ್ಕೊಂಡು ಜೋಡಿಸ್ಕೊಂಡು ಅದನ್ನ ಉಪಯೋಗಿಸ್ಕೊಳ್ಳೋದು ವಿರಳ. ಸೊ ಹಾಗಾಗಿ ತ್ರಿಫಲ ಟ್ರೆಡಿಷನಲ್ ಅಂತಿದೆಯಲ್ಲ, ಅದರಲ್ಲಿ ಅಳಲೆಕಾಯಿ ಮೇನ್, ತಾರೆಕಾಯಿ ಕಲಿದ್ರುಮ ಅಂತ ಹೇಳ್ತಾರೆ. ನಿಮಗೆಲ್ಲ ನಲ ಮಹಾರಾಜನ ಕತೆ ಗೊತ್ತಿರ್ಬೋದು. ನಳ ಮಹಾರಾಜ ಮತ್ತೆ ದಮಯಂತಿ, ನಳನಿಂದ ಶನಿ ಬಿಟ್ಟು ಹೋದಾಗ ಹಿ ವಿಲ್ ರಿಸೈಡ್ ಇನ್ ತಾರೆಕಾಯಿ, ಕಲಿದ್ರುಮ ಅಂತ ಹೇಳ್ತೀವಿ ಅದಕ್ಕೆ. ದೊಡ್ಡ ಮರ ಅದು. ಆ್ಯಂಡ್ ಪ್ರತಿಯೊಂದಕ್ಕೂ ಒಂದು ಲಿಂಕ್ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ ಅದಕ್ಕೆ. ಆಮೇಲೆ ಅಶ್ವತ್ಥ, ಪ್ಲಕ್ಷ, ಪಾರೀಶ ಇವೆಲ್ಲ ಕೂಡ ಅಶ್ವತ್ಥಕ್ಕೂ ಮತ್ತೆ ಉದುಂಬರಕ್ಕೆ ಒಂದಿದು. ನವಗ್ರಹಗಳು ಮತ್ತೆ ಗಿಡಗಳು, ನಕ್ಷತ್ರಗಳು ಮತ್ತೆ ಗಿಡಗಳು. ಆದ್ರೆ ಯಾಕೆ ಆ ಥರ ಹೇಳಿದ್ದಾರೆ ಅಂತಂದ್ರೆ, ಅಟ್ಲೀಸ್ಟ್ ಇಫ್ ದೇ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದಟ್ ಪ್ಲಾಂಟ್, ಒಬ್ಬೊಬ್ರು ಒಂದೊಂದು ಪ್ಲಾಂಟ್ ಮಾಡಿದ್ರು ಕೂಡ ಎಷ್ಟೋ ಆಗ್ಬಿಡುತ್ತೆ. ಅದು ನನ್ನ ನಕ್ಷತ್ರ ಇದು, ನನಗೆ ಈ ಪ್ಲಾಂಟ್ನ ಮುಟ್ಟಿದ್ರೆ ಅಂದರೆ ಅದನ್ನ ಸೇವೆ ಮಾಡ್ತಾ ಇದ್ರೆ ಅಂದರೆ ಅದನ್ನ ಬೆಳೆಸಿ ದೊಡ್ಡದು ಮಾಡಿದ್ರೆ, ಕೆಲವ್ರಿಗೆ ಎಷ್ಟೋ ಜನಕ್ಕೆ ಈ ವೈಟ್ ಪ್ಯಾಚಸ್ ಇರುತ್ತಲ್ಲ, ಶ್ವಿತ್ರ ಅಂತೀವಿ ಅದಕ್ಕೆ, ಆ ಲ್ಯೂಕೋಡರ್ಮ, ಅದರಿಂದ ಎಷ್ಟೋ ಪಾರಾಗಿದ್ದಾರೆ. ಎಷ್ಟೋ ಜನ ಸ್ಕಿನ್ ಡಿಸೀಸಸ್ ಇಂದ ಪಾರಾಗಿದ್ದಾರೆ. ಈ ಥರ ಪ್ರತಿಯೊಂದು ಈಚ್ ಪ್ಲಾಂಟ್ ಈಸ್ ಎ ಸ್ಪೆಷಲಿಸ್ಟ್, ಈಚ್ ಡ್ರಗ್ ಈಸ್ ಎ ಸ್ಪೆಷಲಿಸ್ಟ್, ಈಚ್ ಕಾಂಬಿನೇಷನ್ ಈ ಸ್ಪೆಷಾಲಿಟಿ ಇನ್ ಇಟ್ಸ್ ಓನ್. ನಾವು ಆ ಥರ ತಿಳ್ಕೊಂಡು ಉಪಯೋಗಿಸ್ಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ನನಗೆ ಇನ್ನೂ ಕಾಲಾವಕಾಶ ಇದ್ದಿದ್ರೆ, ಅಂದರೆ ಪಾಪ ನೀವೆಲ್ಲ ಬೆಳಗ್ಗೆಯಿಂದ ಕೂತಿದ್ದೀರಾ, ತುಂಬ ಸಾರಿ, ನಿಮ್ಮ ಟೈಮ್ ಜಾಸ್ತಿ ತಗೊಂಡೆ ನಾನು. ನನಗೆ ಇಲ್ಲಿ ಬಂದು ಅವಕಾಶ ಮಾಡಿಕೊಟ್ಟು ಇಲ್ಲಿ ನನಗೆ ಗೊತ್ತಿರೋವಂಥ ಒಂದು 4 ಪದಗಳನ್ನು ಉಚ್ಚಾರಣೆ ಮಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ರಿಗೂ ವಂದಿಸ್ತೀನಿ. ಭಗವಾನ್ ಧನ್ವಂತರಿ ತಮ್ಗೆಲ್ಲರಿಗೂ ಆಯುಷ್ಯ, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನೆನೆಸ್ತಾ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.